ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಸಂಸ್ಥೆಯ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ, ಸಂಸ್ಥೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಭಾಳ ಸಂತೋಷ ಆಯಿತು. ಮೊದಲನೇ ಸಾರಿ ಒಂದು ಸಣ್ಣ ವಿಜಲ್ಗೆ ಡಿಗ್ರಿ ಕಾಲೇಜ್ ಹುಡುಗರು ಸುಮ್ಮನೆ ಕೂತ್ಕೊಳ್ಳೋದನ್ನು ನಾನು ನೋಡಿದೆ. ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಬೇರೆಯವ್ರ ಮಾತು ರುಚಿ ಅನಿಸೋದಿಲ್ಲ. ಆದರೆ ಒಂದು ಪವಿತ್ರವಾದ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪೂಜ್ಯಪಾದರು ಪ್ರಾರಂಭಿಸಿರೋದ್ರಿಂದ ಮತ್ತು ಬೇರೆ ಕಾಲೇಜುಗಳಿಗೆ ಭಿನ್ನವಾದ ವಾತಾವರಣ ಇಲ್ಲಿರೋದ್ರಿಂದ ಹಿರಿಯರೆಲ್ಲ ಬೆಂಗಾವಲಾಗಿ ನಿಂತಿರೋದ್ರಿಂದ, ಒಳ್ಳೆಯ ಪ್ರಾಂಶುಪಾಲರು, ಒಳ್ಳೆಯ ಉಪನ್ಯಾಸಕರು ಇರೋದರಿಂದ ನಿಮಗೆ ಅದು ವರದಾನ ಆಗಿದೆ ಅಂತ ಭಾವಿಸಿ ಈ ವರ್ಷ ಈ ಸಂಸ್ಥೆಯಿಂದ ತೇರ್ಗಡೆ ಆಗ್ತಾ ಇರುವಂಥ ಎಲ್ಲ ಸೋದರ ಸೋದರಿಯರಿಗೆ ಶುಭಾಶಯಗಳನ್ನು ಕೋರಿ, ನಾಳೆ ನಿಮ್ಮ ಜೀವನ ಯಶಸ್ವಿಯಾಗಿರಲಿ, ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗಲಿ, ನೀವು ಅಂದುಕೊಂಡ ಹಾಗೆಯೇ ನಿಮ್ಮ ಜೀವನದ ಹಾದಿ ಸವೀಲಿ ಅಂತ ಆಶಿಸಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ನಾನು ಒಂದು ಪುಸ್ತಕ ಓದುವಾಗ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಓದುವಾಗ ಅದರಲ್ಲೊಂದು ಬಹಳ ಸುಂದರವಾದ ಸಾಲಿತ್ತು. ಆ ಮಾತು ಎಷ್ಟು ಸುಂದರವಾಗಿತ್ತು ಅಂದರೆ, ಅಂಥ ಮಾತುಗಳನ್ನು ನಾವು ಅನ್ವಯ ಮಾಡಿಕೊಂಡ್ರೆ ನಮ್ಮ ಆತ್ಮವನ್ನು ಉದ್ದೀಪನಗೊಳಿಸ್ಬೋದು. ಅವುಗಳಿಗೆ, ಒಳ್ಳೆಯ ಮಾತುಗಳಿಗೆ ಆತ್ಮವನ್ನು ಉದ್ದೀಪನಗೊಳಿಸುವಂಥ ಸಂಗತಿಗಳು ಅಂತ ಕರೀತಾರೆ. ಅವು ಆಭರಣಗಳಿಗಿಂತ ಶ್ರೇಷ್ಠ, ಸಂಪತ್ತಿಗಿಂತ ಹೆಚ್ಚು ಬೆಲೆ ಉಳ್ಳಂಥವು. ನಾವು ಶರೀರದ ಮೇಲೆ ಹಾಕ್ಕೊಳ್ಳೋ ಆಭರಣಗಳನ್ನು ತೆಗೆದು ಇಡಲೇಬೇಕು. ಆದರೆ ಇಂಥ ಮಾತುಗಳು ನಮ್ಮ ಆತ್ಮವನ್ನು ಉದ್ದೀಪನಗೊಳಿಸಿ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನಮಗೆ ಹುರಿದುಂಬಿಸ್ತದೆ. ಅಂಥದ್ದೊಂದು ಮಾತು ಎಷ್ಟು ಚಂದ ಇದೆ ನೋಡಿ. ನಿಮ್ಮ ಒಳಗಿನ ಅತ್ಯುತ್ತಮವಾದುದನ್ನು ಕಂಡುಕೊಳ್ಳಲು ನಿಮ್ಮ ಒಳಗಿನ ದುರ್ಬಲವಾದುದನ್ನು ಕಳೆದುಕೊಳ್ಳಬೇಕು ಅಂತ ಇತ್ತು. ಒಬ್ಬ ವ್ಯಕ್ತಿ ದೊಡ್ಡವನಾಗಬೇಕಾದ್ರೆ, ಯಶಸ್ಸು ಸಂಪಾದಿಸಬೇಕಾದ್ರೆ, 4 ಜನರೊಳಗಡೆ ಗುರುತಿಸ್ಕೋಬೇಕಾದ್ರೆ, ಸ್ವಂತ ಕಾಲ ಮೇಲೆ ನಿಲ್ಲಬೇಕಾದ್ರೆ, ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಏನಾದರೂ ಸ್ವಲ್ಪ ವಿಶೇಷವಾದ ಕೆಲಸಗಳನ್ನು ಮಾಡಬೇಕು. ಅಂಥವರನ್ನು ಅತ್ಯುತ್ತಮ ವ್ಯಕ್ತಿ ಅಂತ ಸಮಾಜ ಗುರುತಿಸ್ತದೆ. ಅಂತಹ ಅತ್ಯುತ್ತಮವಾದದ್ದನ್ನು ಕಂಡುಕೋಬೇಕಾದ್ರೆ ನಮ್ಮ ಒಳಗಡೆ ಇರುವಂಥ ದುರ್ಬಲವಾದದ್ದನ್ನು ಕಳ್ಕೋಬೇಕು ಅಂತ ಆ ಮಾತು ಹೇಳ್ತಾರೆ. ಇಟ್ ಮೀನ್ಸ್ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ. ನೀನೇನಾದರೂ ದೊಡ್ಡವನಾದರೆ, ನೀನೇನಾದರೂ ಯಶಸ್ವಿ ವ್ಯಕ್ತಿ ಆದರೆ ಅದಕ್ಕೆ ನೀನೇ ಕಾರಣ. ಅಪ್ಪಿತಪ್ಪಿ ನಿನ್ನ ಜೀವನದಲ್ಲಿ ನೀನು ಬಿದ್ದರೆ, ವಿಫಲ ಆದರೆ, ಸೋತು ಹೋದರೆ ಅದಕ್ಕೂ ನೀನೇ ಕಾರಣ. ನಿನ್ನ ಒಳಗಡೆನೇ ಒಳ್ಳೆಯದು ಇದೆ, ನಿನ್ನ ಒಳಗಡೆನೇ ಕೆಟ್ಟದ್ದು ಇದೆ. ಒಳ್ಳೆಯದು ಪ್ರಕಟ ಆಗಬೇಕಾದ್ರೆ ಕೆಟ್ಟದ್ದನ್ನು ನೀನು ಕಳ್ಕೋಬೇಕು ಅಂತ ಆ ಮಾತು ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಮಹಾತ್ಮ ಗಾಂಧೀಜಿಯವ್ರದ್ದೊಂದು ಮಾತಿದೆ. ಅವರೇನು ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸುಗಳಲ್ಲಿ ನೆಲೆಸಿರುವ ದೆವ್ವಗಳನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ದೆವ್ವಗಳಿಲ್ಲ. ಎಷ್ಟು ಸುಂದರವಾದ ಮಾತಿದು, ಮಹಾತ್ಮ ಗಾಂಧೀಜಿಯವ್ರ ಮಾತು. ನಮ್ಮ ಮನಸ್ಸುಗಳಲ್ಲಿ ನೆಲೆಸಿರುವ ದೆವ್ವಗಳನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ದೆವ್ವಗಳಿಲ್ಲ. ನಾವು ಯುದ್ಧ ಮಾಡಬೇಕಾಗಿರುವುದು ಅಲ್ಲಿಯೇ. ಬಹಳ ಸುಂದರವಾದ ಮಾತಿದು.
ಇಫ್ ಯು ವಾಂಟ್ ಟು ವಿನ್, ಯು ಹ್ಯಾವ್ ಟು ವಿನ್ ಫಸ್ಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಜಯಿಸಬೇಕು, ನಿನ್ನ ಒಳಗಡೆ ನೀನು ಜಯಿಸಬೇಕು. ನೀನು ಒಳಗಡೆ ಜಯ ಸಂಪಾದಿಸಿದರೆ ಹೊರಗಡೆ ಜಯ ನಿನ್ನನ್ನು ಅನುಸರಿಸ್ತದೆ. ಸಿ ದ ಬ್ಯೂಟಿ. ಸಾಮಾನ್ಯವಾಗಿ ನಾವೇನು ಆಲೋಚನೆ ಮಾಡ್ತೀವಿ ಅಂದರೆ, ನಾವು ಗೆಲ್ಲಬೇಕಾದ್ರೆ, ದೊಡ್ಡವರಾಗಬೇಕಾದ್ರೆ ಹೊರಗಡೆಯಿಂದ ಎನರ್ಜಿ ಒಳಗಡೆ ಬರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಆದರೆ ಗಾಂಧೀಜಿಯವರು ಹೇಳೋದೇನು ಅಂದರೆ, ಆ ಮಾತು ಹೇಳೋದೇನು ಅಂದರೆ, ಫಸ್ಟ್ ಮಸ್ಟ್ ವಿನ್ ಯುವರ್ ಸೆಲ್ಫ್. ದೇರ್ ಈಸ್ ಸಮಥಿಂಗ್, ಒಳಗಡೆ ಏನೋ ಇದೆ ನಿನಗೆ ಬೇಡ ಆಗಿರೋದು, ಅದನ್ನು ನೀನು ಹೊರಗಡೆ ಹಾಕದೇ ಇದ್ದರೆ, ಅದನ್ನು ನೀನು ಜಯಿಸದೇ ಇದ್ದರೆ, ಅದ್ರ ಮೇಲೆ ನೀನು ಮಾಸ್ಟ್ರಿನ ಸಂಪಾದನೆ ಮಾಡದಿದ್ದರೆ 100% ನೀನು ಗೆಲ್ಲೋದಕ್ಕಾಗೋದೇ ಇಲ್ಲ. ನಿನ್ನ ಗೆಲುವಿನ ಅಡಚಣೆಗಳು ನಿನ್ನ ಒಳಗಡೆ ಇದೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬೇಕು, ಜಾನ್ ಮಿಲ್ಟನ್ ಅಂತ ಒಬ್ಬ ಕವಿ ಇದ್ದಾರೆ. ಈಗ ಇಲ್ಲ, ಅವರು ಅಂಧ ಕವಿ, ಹುಟ್ಟುವಾಗಲೇ 2 ಕಣ್ಣು ಇರಲಿಲ್ಲ ಅವ್ರಿಗೆ. ಅವ್ರು ನಮ್ಮ ಮನಸ್ಸಿನ ಬಗ್ಗೆ ಬಹಳ ಸುಂದರವಾಗಿ ಒಂದು ಮಾತು ಹೇಳಿದ್ದಾರೆ. ಅವ್ರೇನಂತಾರೆ ಅಂದರೆ, ದ ಮೈಂಡ್ ಈಸ್ ಇಟ್ಸ್ ಓನ್ ಪ್ಲೇಸ್ ಆ್ಯಂಡ್ ಇನ್ ಇಟ್ ಸೆಲ್ಫ್ ಕ್ಯಾನ್ ಮೇಕ್ ಎ ಹೆಲ್ ಆಫ್ ಹೆವನ್ ಆ್ಯಂಡ್ ಹೆವನ್ ಆಫ್ ಹೆಲ್ ಅಂತ ಒಂದು ಮಾತು ಹೇಳ್ತಾರೆ. ನಮ್ಮ ಮನಸ್ಸು ಎಷ್ಟು ಅದ್ಭುತ ಇದೆ ಅಂದರೆ, ಇದೇ ಮನಸ್ಸು ಸ್ವರ್ಗವನ್ನು ನರಕವನ್ನಾಗಿಯೂ, ನರಕವನ್ನು ಸ್ವರ್ಗವನ್ನಾಗಿಯೂ ಪರಿವರ್ತಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎತ್ತರೆತ್ತರಕ್ಕೆ ಏರಬೇಕಾದ್ರೆ, ಕನಸುಗಳನ್ನು ನನಸು ಮಾಡ್ಕೋಬೇಕಾದ್ರೆ, ಯಶಸ್ಸನ್ನು ಸಂಪಾದಿಸಬೇಕಾದ್ರೆ ಆತನಿಗೆ ತನ್ನ ಬಗ್ಗೆ ಅರಿವಿರಬೇಕು, ಮುಂದುವರೆಸುವ ಶಿಸ್ತಿರಬೇಕು ಅಂತ. ನಾನು ಹೇಳೋ ಮಾತು ಅರ್ಥ ಆಗ್ತಾ ಇದೆಯಾ ನಿಮಗೆ? ನಾನು ಹೇಳೋ ಮಾತು ಅರ್ಥ ಆಗ್ತಾ ಇದೆಯಾ? ನೀವು ಎಷ್ಟು ಬುದ್ಧಿವಂತರಿದ್ದೀರಿ, ಎಷ್ಟು ಮಾರ್ಕ್ಸ್ ಸಂಪಾದನೆ ಮಾಡಿದ್ದೀರಿ, ಯಾವ ಜಾಬ್ ಹಿಡಿತೀರಿ, ಎಷ್ಟು ಪೇಮೆಂಟ್ ಬರುತ್ತೆ, ಇಟ್ ನೆವರ್ ಮ್ಯಾಟರ್ಸ್. ಇದು ಯಾವಾಗೂ ಮ್ಯಾಟರ್ ಆಗೋದಿಲ್ಲ. 100ಕ್ಕೆ 100 ಮಾರ್ಕ್ಸ್ ತೊಗೊಂಡವ್ರು ಇವತ್ತೇನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಮಾರ್ಕ್ಸ್ ನೆವರ್ ಮ್ಯಾಟರ್ಸ್. ಇಟ್ ಮ್ಯಾಟರ್ಸ್ ದಟ್ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿದೆಯೋ ಇಲ್ವೋ, ನಿಮಗೆ ನಿಮ್ಮ ವೀಕ್ನೆಸ್ಸು, ನಿಮ್ಮ ಕ್ಯಾಲಿಬರ್ನೆಸ್ಸು, ನಿಮ್ಮ ಸ್ಟ್ರೆಂತು, ನಿಮ್ಮ ಎನರ್ಜಿ, ನಿಮ್ಮ ಸ್ಟ್ರಾಂಗ್ ಝೋನು, ನಿಮ್ಮ ವೀಕ್ ಝೋನು ಗೊತ್ತಿದೆಯೋ ಇಲ್ವೋ, ನಿಮ್ಮ ಒಳಗಡೆ ಇರುವಂಥ ದೌರ್ಬಲ್ಯಗಳನ್ನು ಮೀರಿ ನಿಲ್ಲಬಲ್ಲಂಥ ಯೋಗ್ಯತೆಯನ್ನು ನೀವು ಸಂಪಾದಿಸಿದ್ದೀರೋ ಇಲ್ವೋ. ಒಂದು ವೇಳೆ ನಿಮ್ಮ ಮನಸ್ಸನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ನೀವು ಸಂಪಾದಿಸಿಲ್ಲ ಅಂದರೆ, ನೀವು ಯಾವುದೇ ಪದವಿಯನ್ನು ಸಂಪಾದಿಸಿದ್ದಾಗ್ಯೂ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತಲೇ ಅರ್ಥ. ಎಜುಕೇಷನ್ ಅರ್ಥ ಏನು ಗೊತ್ತಾ? ಶಿಕ್ಷಣ ಅಂದರೆ ಅರ್ಥ ಏನು ಗೊತ್ತಾ? ನಮ್ಮನ್ನು ನಾವು ನಿರ್ವಹಿಸುವಂಥ ಕೌಶಲ್ಯವನ್ನು ಸಂಪಾದಿಸೋದು. ಚಂದಿಲ್ಲ? ಹೊರಗಡೆದನ್ನು ನಿರ್ವಹಣೆ ಮಾಡೋದಲ್ಲ. ಯಾರೋ ಅನಿಸಿಕೆ ಹೇಳುವಾಗ ಹೇಳ್ತಾ ಇದ್ರು, ಮೊದಲು ನೀವು ಸ್ಟ್ರಾಂಗ್ ಆಗಿ ಆಮೇಲೆ ಸಮಾಜ ಸ್ಟ್ರಾಂಗ್ ಆಗುತ್ತೆ ಅಂತ. ನಮ್ಮನ್ನು ನಾವು ನಿರ್ವಹಣೆ ಮಾಡೋದನ್ನು ಕಲಿತರೆ, ಅಂಥ ಕೌಶಲ್ಯವನ್ನು ನಾವು ಸಂಪಾದನೆ ಮಾಡಿದರೆ ಡೆಫಿನೆಟ್ಲಿ ವಿ ವಿಲ್ ಬಿ ಹ್ಯಾಪಿ ಆಲ್ವೇಸ್. ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ಇರೋ ವ್ಯತ್ಯಾಸನೇ ಇದು. ನೀವು ಪ್ರಪಂಚದ ಇತಿಹಾಸನ ನೋಡಿ 2 ರೀತಿ ಜನನ ನಾವು ಕಾಣ್ತೇವೆ. ಒಂದು, ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿ ಚರಿತ್ರೆಯ ಪುಟಗಳಲ್ಲಿ ತುಂಬ ಹೊಳಿತಾ ಇರೋರು. ಇನ್ನು ಬಾಕಿ ಇರೋರು ಪ್ರಯತ್ನನೇ ಮಾಡದೆ ಬಿದ್ದು ಒದ್ದಾಡ್ತಾ ಇರೋರು. ಜಗತ್ತಿನಲ್ಲಿರೋರು 2 ಕ್ಯಾಟಗರಿಯ ಜನ, ಒಂದು ವಿನ್ನರ್ಸ್ ಮತ್ತೊಂದು ಲೂಸರ್ಸ್. ಬಾಕಿ ಇರೋದೆಲ್ಲ ನಾವು ಮಾಡ್ಕೊಂಡಿರೋರು. ಜಗತ್ತಿನಲ್ಲಿರೋದೇ 2 ರೀತಿ ಜನ, ಒಂದು ಗೆದ್ದವರು ಮತ್ತೊಂದು ಸೋತವರು. ಗೆದ್ದವರು ಮತ್ತು ಸೋತವ್ರಿಗೆ ಏನು ವ್ಯತ್ಯಾಸ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್? ನಾಟ್ ಲ್ಯಾಕ್ ಆಫ್ ನಾಲೆಜ್, ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್, ಬಟ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಪ್ರಾಕ್ಟೀಸ್, ಲ್ಯಾಕ್ ಆಫ್ ಸೆಲ್ಫ್ ಅವೇರ್ನೆಸ್. ಯಾರಿಗೆ ಈ 3 ಸಂಗತಿಗಳ ಪ್ರಜ್ಞೆ ಇರುತ್ತಲ್ಲ, ಅವರು ಜೀವನದಲ್ಲಿ ಸೋತ ಉದಾಹರಣೆಗಳು ಜಗತ್ತಿನಲ್ಲಿ ತುಂಬ ಕಡಿಮೆ. ಯಾರಿಗೆ ಈ 3 ಸಂಗತಿಗಳ ಅರಿವಿಲ್ವಲ್ಲ, ಅವರು ಬಾಕಿ ಎಲ್ಲ ಸಂಗತಿಗಳಲ್ಲಿ ಗೆದ್ದರೂ ಜೀವನದಲ್ಲಿ ಗೆದ್ದ ಉದಾಹರಣೆಗಳು ಬಹಳ ಇಲ್ಲ. ಅದನ್ನು ಆ ಪುಸ್ತಕದಲ್ಲಿ ಬರೀತಾರೆ. ಸೋಲುವವರು ಮಾಡಲು ಬಯಸದೇ ಇರುವುದನ್ನು ಗೆದ್ದವರು ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರುತ್ತಾರೆ. ಎಷ್ಟು ಚಂದ ಇದೆ ನೋಡಿ ಈ ಮಾತು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಸೋತವರು ಮಾಡಲು ಬಯಸದೇ ಇರುವುದನ್ನು
ಗೆದ್ದವರು ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರುತ್ತಾರೆ. ಸೋಲ್ತಾರಲ್ಲ ಅವ್ರು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾರೆ. ಏನು ಕಂಪ್ಲೇಂಟ್ ಮಾಡ್ತಾರೆ? ನಂಬರ್ 1, ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನೀವು ಯಾರನ್ನು ಬೇಕಾದವ್ರು ನೋಡ್ರಿ, ಪರೀಕ್ಷೆ ಬರೆದು 100 ಜನರೊಳಗಡೆ ಒಬ್ಬರು ಮಾತ್ರ ರ್ಯಾಂಕ್ ಬಂದಿರ್ತಾರೆ. ರೈಟ್ ಆರ್ ರಾಂಗ್? ಒಬ್ಬರು ರ್ಯಾಂಕ್ ಬಂದಿರ್ತಾರೆ, ಬಾಕಿ ಎಲ್ಲ ಅವರೇಜ್ ಇರ್ತಾರೆ. ಒಬ್ಬರು ಇಬ್ಬರು ಫೇಲ್ ಆಗಿರ್ತಾರೆ. ಫೇಲ್ ಆಗಿರೋರ್ನ ಹೋಗಿ ಕೇಳಿ ಯಾಕೆ ಫೇಲ್ ಆದೆ ಅಂತ. ಅವ್ರೇನು ಹೇಳ್ತಾರೆ ಹೇಳಿ? ನಾ ಚಲೋ ಓದಲಿಲ್ಲ, ಪ್ರಯತ್ನ ಮಾಡಲಿಲ್ಲ, ಟೈಮ್ ಯೂಸ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಫೇಲ್ ಆದೆ ಅಂತ ಯಾರಾದ್ರು ಹೇಳ್ತಾರೆ? ದೇವರು ನನ್ನ ಹಣೆ ಬರಹನ ಚೆನ್ನಾಗಿ ಬರೆದಿಲ್ಲ ಅಂತ ಹೇಳ್ತಾರೆ. ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವರು ಯಾರು ನಮ್ಮ ಹಣೆ ಬರಹ ಬರೆಯೋದಕ್ಕೆ? ಸೋತವರು ಹೇಳೋದು ಬರೀ ನೆಪ. ಸೋತವರು ಬರೀ ಅಪವಾದವನ್ನು ಮಾಡ್ತಾರೆ. ಸೋತವರು ತರಬೇತಿಯ ಸಮಯದಲ್ಲಿ ಬೆವರು ಹರಿಸುವ ಅಭ್ಯಾಸವನ್ನೇ ಇಟ್ಕೊಳ್ಳೋದಿಲ್ಲ. ಎಲ್ಲರೂ ಡಿಗ್ರಿ ಆದಮೇಲೆ ಟ್ರೈನಿಂಗ್ ತಗೊಳ್ತಾರೆ. ಡಿಗ್ರಿ ಆಗೋವರೆಗೂ ಏನು ಮಾಡ್ತಾರೆ? ಸಿ ದ ಲಾಜಿಕ್. 15 ವರ್ಷ ಶಾಲೆ ಕಾಲೇಜುಗಳನ್ನು ಕಲಿತರೂ ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋ ಸಾಮರ್ಥ್ಯ ಬಂದಿಲ್ಲ, ಅದಕ್ಕೆ ಮತ್ತೆ ಪ್ರತ್ಯೇಕ ತರಬೇತಿಯನ್ನು ತಗೋತಾರೆ ಅಂದರೆ ತರಬೇತಿಯ ಸಮಯದಲ್ಲಿ ಬೆವರು ಹರಿಸುವುದನ್ನು ಕಲಿತಿಲ್ಲ ಅಂತಲೇ ಅರ್ಥ. ಇದು 5 AM ಕ್ಲಬ್ ಅನ್ನೋ ಪುಸ್ತಕದಲ್ಲಿ ಬರೋ ಮಾತಿದು. ತರಬೇತಿಯ ಸಮಯದಲ್ಲಿ ಬೆವರು ಹರಿಸುವುದನ್ನು ರೂಢಿ ಮಾಡಿಕೊಂಡರೆ ಯುದ್ಧದ ಸಮಯದಲ್ಲಿ ರಕ್ತ ಹರಿಸಬೇಕಾಗಿಲ್ಲ. ಎಷ್ಟು ಚಂದ ಮಾತು ನೋಡಿ. ನಾವು ಕಲಿಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಲಾರದೆ ಕಲಿತಾದ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಪ್ರಯೋಜನ ಪ್ರಯೋಜನ. ಅದನ್ನು ಈ ಮಾತುಗಳು ಪ್ರತಿಧ್ವನಿಸ್ತವೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸೋಲುವವರು ಮಾಡಲು ಇಷ್ಟಪಡದೇ ಇರುವುದನ್ನು ಗೆಲ್ಲುವವರು ರೂಢಿ ಮಾಡಿಕೊಂಡಿರುತ್ತಾರೆ. ಗೆದ್ದವ್ರು ಏನು ಮಾಡ್ತಾರೆ ಗೊತ್ತಾ? ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ, ಟೈಮ್ ವೇಸ್ಟೇ ಮಾಡೋದಿಲ್ಲ, ಬೇರೆಯವ್ರನ್ನ ಬ್ಲೇಮ್ ಮಾಡೋದಿಲ್ಲ, ಸೆಲ್ಫ್ ಬ್ಲೇಮಿಂಗ್ ಮಾಡ್ತಾರೆ. ಕ್ಷಣನೂ ತುಂಬ ವಿವೇಚನೆಯಿಂದ ಬಳಸೋ ರೂಢಿಯನ್ನು ಇಟ್ಕೊಂಡಿರ್ತಾರೆ. ರೈಟ್ ಆರ್ ರಾಂಗ್? ಸೋತವ್ರು ಏನು ಮಾಡ್ತಾರೆ? ಯಾರಾದರೂ ಓದ್ಕೊಳ್ಳೋ, ಟೈಮ್ ವೇಸ್ಟ್ ಮಾಡಬೇಡವೋ, ದಿನ ವಾಪಸ್ ಬರೋದಿಲ್ವೋ ಅಂದರೆ, ಅಯ್ಯೋ ಇನ್ನೂ ಭಾಳ ದೂರ ಇದೆ, ಇದು ಎಂಜಾಯ್ ಮಾಡೋ ಟೈಮ್ ಅಂತಾರಲ್ಲ, ಕೇಳಿದಿರ ಈ ಶಬ್ದ ನೀವು? ಇದು 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 ಎಂಜಾಯ್ ಮಾಡೋ ಟೈಮ್ ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ರೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲಿ ಕುರ್ಪಿ ತೊಗೊಂಡು ಕಬ್ಬು ಕಡಿಯೋಕೆ ಹೋಗ್ಬೇಕಾಗ್ತದೆ. ಡು ಯು ನೋ ದಟ್? ತರಬೇತಿಯ ಸಮಯದಲ್ಲಿ ಬೆವರು ಹರಿಸದೇ ಇದ್ದರೆ ಖುಷಿ ಪಡೋ ಟೈಮಲ್ಲಿ ಕಣ್ಣೀರು ಸುರಿಸ್ಬೇಕಾಗ್ತದೆ. ಆದ್ದರಿಂದಲೇ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಜ್. ವಿಲಿಯಂ ಲೊಂಬಾರ್ಡಿ ಅವ್ರು ಹೇಳಿದ ಮಾತಿದು. ಡು ಯು ನೋ ವಿಲಿಯಂ ಲೊಂಬಾರ್ಡಿ? ವಿಲಿಯಂ ಲೊಂಬಾರ್ಡಿ ಶಬ್ದ ಕೇಳಿದ್ದೀರಾ? ಹೆಸರು ಕೇಳಿದ್ದೀರಾ? ಇವರು ಅಮೇರಿಕದ ಫುಟ್ಬಾಲ್ ಪ್ಲೇಯರ್. ಡು ಯು ನೋ ಅಮೇರಿಕಾ? ಮೈ ಗುಡ್ನೆಸ್, ಥ್ಯಾಂಕ್ ಯು. ಆ ವಿಲಿಯಂ ಲೊಂಬಾರ್ಡಿನೂ ಗೊತ್ತಿಲ್ಲ, ಅಮೇರಿಕನೂ ಗೊತ್ತಿಲ್ಲ ಅಂದರೆ ಕಷ್ಟ ಅಲ್ಲ. ಒಬ್ಬೊಬ್ರಿಗೆ ಇದು ಗೊತ್ತಿರೋದಿಲ್ಲ, ಅಮೇರಿಕನೂ ಪುಣ್ಯಕ್ಕೆ ಭಾರತನೂ ಗೊತ್ತಿರೋದಿಲ್ಲ. ದಿಸ್ ಈಸ್ ಕಾಲ್ ಏನು? ಸಾಮಾನ್ಯ ಜ್ಞಾನ. ಅವ್ರು ನಿಮಗೆ ಕಲಿಸ್ತಿದಾರಲ್ಲ, KSI, ಅಲ್ಲೇನು ದೊಡ್ಡ ಗುಡ್ಡ ಇರೋದಿಲ್ಲ, ಹಿಮಾಲಯ ಪರ್ವತ ಇರೋದು, ಇದೇ ಇರ್ತದೆ. ನಿಮ್ಮ ಆಜು ಬಾಜು ಏನಿದೆ, ಏನು ನಡೀತಾ ಇದೆ ಅಂತ ಗೊತ್ತಿದ್ದರೆ ಇಟ್ ಈಸ್ ಕಾಲ್ಡ್ ಕರೆಂಟ್ ಅಫೇರ್ಸ್, ಅಪ್ಡೇಟಿಂಗ್ ಅವರ್ ಸೆಲ್ಸ್. ನಮಗೆ ಗೊತ್ತಿರಬೇಕು, ಮರಡಿ ಮಟ್ಟದ ಬಾಜು ಯಾವ ಊರು ಐತಿ ಅಂತ ಗೊತ್ತಿರಲಿಲ್ಲ ಅಂದರೆ ಡಿಗ್ರಿ ಕಲ್ತೇನು ಪ್ರಯೋಜನ? ರೈಟ್ ಆರ್ ರಾಂಗ್? ಅದಕ್ಕೆ ಈ ವಯಸ್ಸಿಗೆ ಬರೋದ್ರೊಳಗಡೆ ಇದೆಲ್ಲ ಗೊತ್ತಿರಬೇಕು ಅಂತಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯ ಜ್ಞಾನದ ಪ್ರಶ್ನೆ ಯಾಕೆ ಕೇಳ್ತಾರೆ? ಇವನಿಗೆ ಕಾಮನ್ ಸೆನ್ಸ್ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಕೆ ಕೇಳ್ತಾರೆ. ಆ ಅಮೇರಿಕ ದೇಶದ ಫುಟ್ಬಾಲ್ ಪ್ಲೇಯರ್ ವಿಲಿಯಂ ಲೊಂಬಾರ್ಡಿ ಅವ್ರು ಹೇಳೋ ಮಾತಿದು ಏನು ಅಂದರೆ, ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಜ್ ಬಟ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಎಷ್ಟು ಚಂದ ಮಾತಿದೆ ನೋಡಿ. ಪ್ರಯತ್ನದ ಕೊರತೆಯಿಂದ ಸೋತಿರ್ತಾರೆ ವಿನಃ ಅನುಕೂಲಗಳು ಆಶೀರ್ವಾದದ ಕೊರತೆಯಿಂದ ಜಗತ್ತಿನಲ್ಲಿ ಸೋತವ್ರು ಯಾರೂ ಇಲ್ಲ. ನಾವು ಗೆದ್ದವ್ರು ನೋಡಿ, ಅವನ ಮೇಲೆ ದೇವರ ಆಶೀರ್ವಾದ ಭಾಳ ಚಂದಿತ್ತು, ಸ್ವಾಮಿಗಳು ಚಲೋ ಆಶೀರ್ವಾದ ಮಾಡಿದ್ರು, ಅದಕ್ಕೆ ಗೆದ್ದರು ಅಂತೀವಿ ಅಲ್ಲ. ಅವನದು ಲಕ್ ಭಾಳ ಚಂದ ಇದೆ. ಇವನು ಯಾರು ಹುಟ್ಟಿಸ್ಯಾರೋ ಏನೋ ಶಬ್ದ, ಲಕ್ಕು, ಆಶೀರ್ವಾದ, ಇದೆಲ್ಲ ಬೋಗಸ್ ವರ್ಡ್ಸ್, ಫೂಲಿಶ್ ಡಿಕ್ಷನರಿ ಒಳಗಷ್ಟೇ ಸಿಗ್ತವೆ. ಯಾರು ಗೆಲುವನ್ನು ಸಂಪಾದಿಸೋದು ಹೇಗೆ ಅಂತ ವಿವೇಕವನ್ನು ಗಳಿಸಿಲ್ವೋ ಅವರಷ್ಟೇ ಬಳಸೋ ಶಬ್ದ ಇದು. ಯಾರು ಎಫರ್ಟ್ಫುಲ್ ಪರ್ಸನ್ಸ್ ಇರ್ತಾರೋ ಅವ್ರು ಇವನು ಬಳಸೋದೇ ಇಲ್ಲ.
ಅದಕ್ಕೆ ಲೊಂಬಾರ್ಡಿ ಹೇಳೋದು, ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ಪ್ರಾಕ್ಟೀಸ್. ಒಂದು ಇಂಗ್ಲೀಷ್ನಲ್ಲಿ ಶಬ್ದ ಇದೆಯಲ್ಲ, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮುಂದಿಂದ ಹೇಳಿ ಅಂದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. ಓಕೆ, ನಾನೊಂದು ಎಕ್ಸಾಂಪಲ್ ನೋಡಿ ಹೆಂಗೆ ಹೇಳ್ತೀನಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಪ್ಕೋತಿರೋ ಇಲ್ಲೋ? ಇಲ್ಲಿ ಒಂದು ಮಾವಿನ ಮರ ಇದೆ, ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲೊಂದು ಮಾವಿನ ಮರ ಇದೆ, ತುಂಬ ಹಣ್ಣು ಬಿಟ್ಟಿದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತದೆ. ನಾನು ಹೋಗಿ ಪ್ರಿನ್ಸಿಪಲ್ ಮೇಡಮ್ನ ಕೇಳಿದೆ, ಮೇಡಮ್ ನಂಗೆ ಹಣ್ಣು ತಿನ್ನಬೇಕು ಅನ್ನಿಸ್ತಿದೆ, ಏನು ಮಾಡಲಿ? ಇದು ಭಾಳ ಈಸಿ ಇದೆ, ಒಂದು 15 ಕಲ್ಲು ತೊಗೊಂಡು ಬರ್ರಿ, ಎಸೀರಿ, ಪ್ರಾಕ್ಟೀಸ್ ಮಾಡಿರಿ, ಸಿಗುತ್ತೆ ಅಂದರು ಮೇಡಮ್. ಮಾರನೇ ದಿನ ಬೆಳಿಗ್ಗೆ ಎದ್ದೆ, 15 ಕಲ್ಲು ತೊಗೊಂಡು ಬಂದೆ, ಎಸೆದು ಪ್ರಾಕ್ಟೀಸ್ ಮಾಡಿದೆ. ಹಣ್ಣು ಸಿಗುತ್ತಾ? ಸಿಗುತ್ತೋ ಇಲ್ವೋ? ಸಿಗಲ್ಲ. ಸಿಗುತ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಟ್ರಿ. ಹಣ್ಣಿನ ಗಿಡ ಈ ಕಡೆ ಇದೆ, ಮೇಡಮು ಪ್ರಾಕ್ಟೀಸ್ ಮಾಡಂದಿದ್ದಾರೆ, ನಾನು ಪ್ರಾಕ್ಟೀಸ್ ಮಾಡಿದೆ. ಸಿಗುತ್ತೋ ಸಿಗಲ್ವೋ? ಓಕೆ, ಈಗ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಿದ್ರೋ ಇಲ್ಲೋ? ನಾನು ಪ್ರಾಕ್ಟೀಸ್ ಮಾಡಿದ್ದೀನೋ ಇಲ್ವೋ? ನಂಗೆ ಯಾಕೆ ಹಣ್ಣು ಸಿಗಲಿಲ್ಲ? ಗಿಡ ಪಡ ಬಿಡ್ರಿ, ಅದರ ಗಿಡ ಎಲ್ಲಿ ಬರ್ದಿತ್ತು? ಲಿಸನ್ ಇಟ್ ಕೇರ್ಫುಲಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ಅದರ ಗಿಡ ಎಲ್ಲೂ ಹಾಕಿಲ್ಲಲ್ಲ. ವೆರಿ ಗುಡ್, ಸರ್ ಈಸ್ ಟೆಲಿಂಗ್ ದಟ್. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಹಂಗೆ ಬಂದೆ ಕಾಲೇಜಿಗೆ, ಹಂಗೆ ಹೋದೆ ಕಾಲೇಜಿಗೆ, ಡಿಗ್ರಿ ಮುಗೀತು ನಂದು ಅಂದರೆ ಯಾರೂ ಕರೆದು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅವರ್ ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಅವರ್ ಎಫರ್ಟ್ ಮಸ್ಟ್ ಬಿ ಪರ್ಫೆಕ್ಟ್. ನಮ್ಮ ಪ್ರಯತ್ನನೂ ಹಾಗೆ ಯೋಗ್ಯವಾಗಿ ಇರಬೇಕು. ಕಾಟಾಚಾರಕ್ಕೆ ಪ್ರಯತ್ನ ಮಾಡೋದಕ್ಕೂ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರೈಟ್ ಆರ್ ರಾಂಗ್? ಆ್ಯಕ್ಚುಲಿ ನೀವು ಆಗಲೇ ಚಪ್ಪಾಳಿ ಹೊಡಿಬೇಕಿತ್ತು, ಹೊಡಿಲಿಲ್ಲ. ಅಂಥದ್ದೊಂದು ಈಗ ಹೊಡಿಬೇಡ, ಅದಕ್ಕೆ ಅರ್ಥ ಇರೋದಿಲ್ಲ. ನಮ್ಮ ದೇಶದಲ್ಲಿ ಅಸ್ಸಾಂ ಅಂತ ಒಂದು ರಾಜ್ಯ ಇದೆ, ಕೇಳಿದ್ದೀರಾ? ಅಸ್ಸಾಂ ರಾಜ್ಯದೊಳಗಡೆ ಲಖೀಪುರ ಅಂತ ಒಂದು ಸಣ್ಣ ಹಳ್ಳಿ, ಛೋಟಾ ಸೆ ಗಾಂವ್, ಸಣ್ಣ ಹಳ್ಳಿ. ಅಲ್ಲೊಂದು ಸ್ಮಾಲ್ ಫ್ಯಾಮಿಲಿ, ಯಾರ್ಯಾರೋ ನಡುವು ಮಾತಾಡ್ತಾರೆ ನೋಡಿ. ಈ ನಡುವು ಮಾತಾಡೋದಕ್ಕೆ ಇದು ವಿಧಾನಸೌಧ ಅಲ್ಲ. ಇಲ್ಲಿ ಒಬ್ಬರು ಮಾತಾಡಬೇಕು, ಉಳಿದವರು ಕೇಳಿಸ್ಕೋಬೇಕು. ವಿಧಾನಸಭಾ ಬೇರೆ, ಸಭಾ ಬೇರೆ. ಲಖೀಪುರ ಸ್ಮಾಲ್ ವಿಲೇಜ್, ಬಡವರಿದ್ದು ಊರದು. ಒಂದು ಕುಟುಂಬ ಇತ್ತು, 5 ಜನ ಮಕ್ಕಳಿದ್ರು, ಅಪ್ಪ ಅವ್ವ ಇಬ್ಬರಿದ್ದರು, 7 ಜನ ಇದ್ದರು. ಸಣ್ಣ ಮನೆ, ಭಾಳ ಕಷ್ಟ. ಅವರಪ್ಪ ಒಂದು ಸಣ್ಣದ ಅಂಗಡಿ ಇಟ್ಕೊಂಡಿದ್ರು, ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು. ಆ ಅಂಗಡಿ ನಡೆಸಿ ಮನೇನ ತಗೊಂಡು ಹೋಗ್ತಿದ್ರು, ನಡೆಸ್ತಿದ್ರು. ಭಾಳ ಕಷ್ಟ ಇತ್ತು. ಒಂದು 20 ವರ್ಷ 25 ವರ್ಷದ ಹಿಂದಿನ ಕತೆ ಇತ್ತು. ಅವ್ರ ಅಪ್ಪನಿಗೆ ಈ ಇಡೀ ಮನೇನ ನಡೆಸಬೇಕು ಅನ್ನೋ ವಿಚಾರ ತಲೆಯೊಳಗಡೆ ಇತ್ತಲ್ಲ, ಅದಕ್ಕೆ ದುಡಿಬೇಕು ಅನ್ನೋ ಛಲ ಭಾಳ ಇತ್ತು. ಎಲ್ಲ ಅಪ್ಪದಿರೋ ಹಾಗೆ, ಎಲ್ಲ ಅವದಿರೋ ಹಾಗೆ. ನಮ್ಮ ಮಕ್ಕಳನ್ನ ಬೆಳೆಸಬೇಕು, ನಮ್ಮ ಮನೇನ ನಡೆಸಬೇಕು ಅನ್ನೋದಕ್ಕೆ ಅಪ್ಪ ಅಮ್ಮ ತಮ್ಮ ಆನಂದನ ತ್ಯಾಗ ಮಾಡಿರ್ತಾರೆ. ನಮಗೆ ಅಪ್ಪ ಅಮ್ಮನ ತ್ಯಾಗ ಕಂಡೇ ಬರೋದಿಲ್ಲ. ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಏನೇನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಅರ್ಥ ಆದರೆ ಸಾಕು, ನಾವು ರೈಟ್ ಪಾತಲ್ಲಿ ಇರ್ತೀವಿ. ಅನ್ಫಾರ್ಚುನೇಟ್ಲಿ ನಾವು ಅದನ್ನೇ ನೆಗ್ಲೆಕ್ಟ್ ಮಾಡ್ತೀವಿ. ಅಪ್ಪನ ಕಿಮ್ಮತ್ತು ಅವನ ಕಿಮ್ಮತ್ತು ಗೊತ್ತೇ ಆಗೋದಿಲ್ಲ ನಮಗೆ. ಅವ್ರು ಎಷ್ಟು ದುಡಿತಿರ್ತಾರೆ, ಎಷ್ಟು ಸಹನೆ ಮಾಡ್ಕೋತಿರ್ತಾರೆ, ಎಷ್ಟು ಕನಸು ಕಾಣ್ತಿರ್ತಾರೆ ಅಂದರೆ, ಈಗ ನಿಮ್ಮೆಲ್ಲರ ಅಪ್ಪ ಅಮ್ಮ ಇದ್ದಾರಲ್ಲ, ಅವರು ಎಷ್ಟು ಕನಸು ಕಾಣ್ತಾ ಇದ್ದಾರೆ ಅಂದರೆ, ಮಗಳು ಡಿಗ್ರಿ ಇದ್ದಾಳೆ, ಮಗ ಡಿಗ್ರಿ ಇದ್ದಾನೆ, ಏನಾದರೂ ಮಾಡ್ತಾಳೆ, ಏನಾದರೂ ಮಾಡ್ತಾನೆ ಅಂತ ಭರವಸೆ ಇಟ್ಕೊಂಡಿರ್ತಾರೆ. ಹಾಗೆ ಈ ಮನುಷ್ಯ ಸಣ್ಣ ವ್ಯಾಪಾರದ ಅಂಗಡಿ ನಡೆಸೋದಕ್ಕೆ ಕಷ್ಟಪಟ್ಟು ಜೀವನ ನಡೆಸ್ತಿದ್ದ. ಅವನಿಗೆ ಈ ಅಂಗಡಿ ವ್ಯಾಪಾರ ನಡೆಸಿ ಮನೇನ ತಗೊಂಡು ಹೋಗೋದು ಕಷ್ಟ ಆಯಿತು. ಮತ್ತೊಂದೇನಾದರೂ ಮಾಡಬೇಕು ಅಂತ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಒಂದು ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟ, ಲೋನ್ಗೆ. ಬ್ಯಾಂಕ್ನವರು ಈ ಲೋನ್ಗೆ ನೀನೇನು ಇದು ಇಡ್ತೀಯಾ, ಏನು ಸೆಕ್ಯೂರಿಟಿಗೆ ಇಡ್ತೀಯಾ ಅಂತ ಕೇಳಿದರು. ಮನೆ ಜಮೀನು ಅಡ ಇಟ್ಟ, ಬ್ಯಾಂಕ್ನಲ್ಲಿ ಸಾಲ ಕೊಟ್ಟರು. ಅವನು ಹೊಸದಾಗಿ ಪ್ರಾರಂಭ ಮಾಡಿದ ಬಿಸ್ನೆಸ್ ಒಳಗಡೆ ಅವನಿಗೆ ನಷ್ಟ ಆಗಿಬಿಡ್ತು.
ಮನೇಲಿ ಬಂದು ಹೇಳಂಗಿಲ್ಲ, ಹೆಂಡತಿ ಮಕ್ಕಳು ಹೇಳಂಗಿಲ್ಲ ನನ್ನ ಬಿಸ್ನೆಸ್ಸಲ್ಲಿ ನಷ್ಟ ಆಗಿದೆ, ನೀವು ಊಟ ಮಾಡಬೇಡಿ ಅಂದರೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಮತ್ತೊಂದು ಸರಿ ಸಾಲಕ್ಕೆ ಅರ್ಜಿ ಹಾಕಿದ, ಮತ್ತೊಂದು ಸ್ವಲ್ಪ ಸಾಲ ತೊಗೊಂಡ, ಮತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. 3, 4, 5, 6, 7, 8 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಅಷ್ಟು ಬಿಸ್ನೆಸ್ ಒಳಗಡೆ ಫೇಲ್. ಆ ಅಪ್ಪನ ಮನಸ್ಸಿಗೆ ಹೆಂಗಾಗಿರ್ಬೇಕು ವಿಚಾರ ಮಾಡಿ. ಮನೆಯಲ್ಲಿ ಪುಟ್ ಮಕ್ಕಳು, ಏನೂ ಗೊತ್ತಿರಲಾರ್ದ ಹೆಂಡತಿ, ಮನೆ ನೊಗಾನ ಹೆಗಲ ಮೇಲೆ ಹೊತ್ಕೊಂಡು ಎಳ್ಕೊಂಡು ಹೋಗಬೇಕು. ಏನು ಮಾಡಿದರೂ ಅವನಿಗೆ ಯಶಸ್ಸು ಸಿಗ್ತಾ ಇಲ್ಲ. ಆದರೂ ಆತ ಒಳಗಡೆ ಛಲಾನ್ ಬಿಟ್ಕೊಳ್ಳಿಲ್ಲ. ಮನೆಯನ್ನು ನಡೆಸಬೇಕಾದ್ರೆ ತನ್ನ ಕಣ್ಣೀರು ಕಷ್ಟನ ಹೊರಗಡೆ ಹಾಕಲಿಲ್ಲ. ಅಪ್ಪ ಅಂದರೆ ಇದೆ. ಈಗ ನಿಮ್ಗಿಷ್ಟು ವಯಸ್ಸಾಗಿದೆ, ಯಾವತ್ತಾದರೂ ನಿಮ್ಮ ಅಪ್ಪ ನಿಮ್ಮ ಮುಂದೆ ದುಡ್ಡು ಹೊಂದಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಕಣ್ಣೀರು ಹಾಕಿದ್ದು ನೋಡಿದ್ದೀರ? ಆದರೆ ನಿಜವಾಗಿಯೂ 1000 ರೂಪಾಯಿ ತರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ 1000 ಸಾರಿ ವಿಚಾರ ಮಾಡಿರ್ತಾರೆ. ನಾವು ಮಾತ್ರ ಹೋಗಿ ನಂಗೆ ಇಂಥದ್ದೇ ತಿನ್ನಕ್ಕೆ ಬೇಕು ಅಂತ ನಮ್ಮ ಅವ್ವನ ಕೇಳ್ತೀವಿ. ಅದನ್ನು ಹೊಂದಿಸ್ಬೇಕಾದ್ರೆ ಆಕೆಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ನೋವಾಗುತ್ತೆ. ಮನೇಲಿ ಇರೋದಿಲ್ಲ. 2 ಸಾಸಿವೆ ಕಾಳು ತರಬೇಕಾದ್ರೆ 4 ಮನೆಗೆ ಹೋಗಿ 4 ಮಾತು ಕೇಳಿ ನಮ್ಮ ಅವ್ವ ಸಾಸಿವೆ ಕಾಳು ತರ್ತಿರ್ತಾಳೆ. ನಮಗೆ ಮಾತ್ರ ಎಷ್ಟು ಅಭಿಮಾನ ಇರುತ್ತೆ ಅಂದರೆ ಬೇಕು ಅನ್ನೋ ಹಠ ಇರುತ್ತೆ. ಅವ್ವ ಅಂದರೆ, ಅಪ್ಪ ಅಂದರೆ ಏನನ್ನೂ ತೋರಿಸಿಕೊಳ್ಳಾರ್ದೆ ಎಲ್ಲನೂ ನಮಗೆ ತೆರೆದಿಡೋರಿಗೆ ಅಪ್ಪ ಅಮ್ಮ ಕರೀತಾರೆ. ಅದಕ್ಕೆ ಶಾಸ್ತ್ರಗಳು ತಾಯಿಯೇ ದೇವರು, ತಂದೆಯೇ ದೇವರು ಅಂತ ಹೇಳಿರೋದು. ಸುಮ್ಮನೆ ನಡುವೆ ನೆನಪಿ ಬಂದಿದೆ, ಒಂದು ಮಾತು ಹೇಳಿಬಿಡ್ತೇನೆ. ಜಗತ್ತಿನ ಅತ್ಯಂತ ಪವಿತ್ರವಾದ ಸ್ಥಳ ಯಾವುದು ಗೊತ್ತಾ ನಿಮಗೆ? ಪ್ಯೂರೆಸ್ಟ್, ಹಾಲಿಯೆಸ್ಟ್ ಪ್ಲೇಸ್ ಆಫ್ ದ ವರ್ಲ್ಡ್. ವಾವ್, ವೆರಿ ನೈಸ್. ತಾಯಿಯ ಮಡಿಲು, ತಂದೆಯ ಹೆಗಲು ಅಂತೆ. ನೀವು ಒಂದ್ಸರಿ ಹೋಗಿ ನಿಮ್ಮ ಅಮ್ಮನ ಹತ್ರ ಕೂತ್ಕೊಂಡು ಆಕೆ ತೊಡೆ ಮೇಲೆ ನಿಮ್ಮ ತಲೆ ಇಟ್ಟು ಒಂದು ಕ್ಷಣ ಜಗತ್ತೆಲ್ಲ ಮರೆತು ನೋಡಿ, ನೀವು ಸ್ವರ್ಗದಾಗಿದ್ದಂಗೆ ಫೀಲ್ ಆಗದಿದ್ದರೆ ಕೇಳಿ. ಈ ವಯಸ್ಸಿನಲ್ಲಿ ನೀವು ಹೋಗಿ ನಿಮ್ಮ ಅಪ್ಪನ ಹೆಗಲ ಮೇಲೆ ಕೈ ಹಾಕಿ, ಅಪ್ಪ ಕೈ ಕಾಲು ಮೈ ನುಯ್ತಾವು ಅಂತ ಕೇಳಿ, ಗೊತ್ತಾಗುತ್ತೆ ನಿಮಗೆ ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು. ನಮ್ಮನ್ನು ಕಲಿಸ್ಬೇಕು ಅನ್ನೋ ಭರವಸೆಯೊಳಗಡೆ ಅವರು ನೋವುಗಳನ್ನೇ ಮರೆತು ಬಿಟ್ಟಿರ್ತಾರೆ. ದಟ್ ಈಸ್ ಅಪ್ಪ, ದಟ್ ಈಸ್ ಅಮ್ಮ. ದಟ್ ಈಸ್ ವೈ ಶಾಸ್ತ್ರಗಳೆಲ್ಲ ಅವ್ರನ್ನ ಹಾಗೆ ಕರೆದಿದೆ. ಪಾಪ ಈ ಮನುಷ್ಯ, ಲಕ್ಕಿಪುರದ ಊರೊಳಗಡೆ ಮನುಷ್ಯ ಮನೆ ನಡೆಸಬೇಕು, ಮಕ್ಕಳಿಗೆ ಚೆನ್ನಾಗಿ ಬೆಳೆಸಬೇಕು, ಮಕ್ಕಳನ್ನ ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಕಷ್ಟನ ನುಂಗ್ಕೊಂಡು, ಸಂಕಟನ ನುಂಗ್ಕೊಂಡು, ಬೈಗಳಗಳನ್ನು ನುಂಗ್ಕೊಂಡು, ಸಾಲನ ತಲೆ ಮೇಲೆ ಹೊತ್ಕೊಂಡು ಇದ್ದ. ಒಂದು ಸಕ್ಸಸ್ ಆಗ್ತಿಲ್ಲ, ಒಂದು ಕೈ ಹಿಡಿತಿಲ್ಲ. ಅವ್ರ ಮನೆಯಲ್ಲಿ ಆ ಮನುಷ್ಯ ಬರೆದಿದ್ದಾನೆ. ನಾನು ಯಾವ ವ್ಯಕ್ತಿ ಕತೆ ಹೇಳ್ತಾ ಇದ್ದೀನಲ್ಲ, ಆ ವ್ಯಕ್ತಿ ಈ ಘಟನೆಯನ್ನು ಹೇಳಿದ್ದಾನೆ. ಭಾವತೀರಯಾನ ಅಂತ ಒಂದು ಪುಸ್ತಕ ಇದೆ, AR ಮಣಿಕಾಂತ್ ಅವರು ಬರೆದಿರೋದು. ಆ ಪುಸ್ತಕದಲ್ಲಿ ಈ ಘಟನೆಯನ್ನು ಕೊಟ್ಟಿದ್ದಾರೆ. ಡು ಯು ನೋ ಭಾವತೀರಯಾನ? ಪುಸ್ತಕ ಓದಿದ್ದೀರಾ? ಓದಬೇಡಿ, ಶಾಣೆ ಆಗಿಬಿಡ್ತೀರಿ, ಓದಬಾರ್ದು. ಮತ್ತು ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾವು ಹೋಗಿ ಹೇಳ್ತೀವಿ ಊರಲ್ಲಿ ನಂದು ಡಿಗ್ರಿ ಅಂತ. ವಾಟ್ ಯು ಮೀನ್ ಬೈ ಡಿಗ್ರಿ? ಡೈರಿ ಒಳಗೆ ಹಾಲು ಚೆಕ್ ಮಾಡ್ತಾರೆ, ಅದ ಡಿಗ್ರಿ? ಬೇಜಾರು ಮಾಡ್ಕೋಬಾರ್ದು. ಈ ವಯಸ್ಸಿಗೆ ಇಂಥದ್ದೆಲ್ಲ ಸ್ವಲ್ಪ ಓದಬೇಕು. ಓದದೇ ಇದ್ದರೆ ಡಿಗ್ರಿಗೆ ಏನು ಅರ್ಥ ಇದೆ ಹೇಳಿ? ರಾಧಾಕೃಷ್ಣನ್ ಅವ್ರದ್ದೊಂದು ಮಾತಿದೆ, ಅ ಯಂಗ್ ಮ್ಯಾನ್ ಹೂ ಗಾಟ್ ಗ್ರ್ಯಾಜುಯೇಷನ್ ಯೆಸ್ಟರ್ಡೇ ಆ್ಯಂಡ್ ಸ್ಟಾಪ್ ಸ್ಟಡಿಡ್ ಟುಡೇ ವಿಲ್ ಬಿಕಮ್ ಅನ್ಎಜುಕೇಟೆಡ್ ಟುಮಾರೋ ಅಂತ. ನಾವು ಪುಸ್ತಕನ ಹೊಳಿಸೋದಿಲ್ಲ. ನಾವು ಬಾಕಿ ಏನೇನು ತಿಕ್ಕಬೇಕೆಲ್ಲ ತಿಕ್ಕಿರ್ತೀವಿ, ಪುಸ್ತಕ ಹೊಳಿಸೋದಿಲ್ಲ. ಅಟ್ಲೀಸ್ಟ್ ಒಂದೊಂದು ವರ್ಷಕ್ಕೆ 4 ಹೊಸ ಬೇರೆ ಪುಸ್ತಕ ಓದಬೇಕು. ಓದೋದ್ರಿಂದ ನಾವು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದು ಹೆಚ್ಚಿಗೆ ಭಾಳ ಇರುತ್ತೆ. ಆ ಪುಸ್ತಕದಲ್ಲಿ ಇದನ್ನು ಬರೆದಿದ್ದಾರೆ, ಲಕ್ಕಿಪುರದ ಘಟನೆ ಕಥೆನ. ಏನಾಯಿತು, ಅವ್ರ ಮನೆಯಲ್ಲಿ ಒಂದು ಹಸು ಇತ್ತಂತೆ. ಅವ್ರಿಗೆ ಸಾಲ ಆಗಿತ್ತಲ್ಲ, ಅಪ್ಪ ಸಾವಕಾಶ ಕಿರಾಣಿ, ಈ ಕಡೆ ಭಾಷಣ ನಾ ಮಾಡ್ತಾಯಿದ್ದೀನಿ, ಇದೇ ಪ್ರಾಬ್ಲಮ್ ನೋಡಿ. ಅವ್ರ ಅಪ್ಪನಿಗೆ ಕಷ್ಟ ಆಯ್ತಲ್ಲ, ಸಾಲ ಹೆಚ್ಚಿಗೆ ಆಯ್ತಲ್ಲ, ಮನೆ ನಡೆಸೋ ತೊಂದರೆ ಆಯ್ತಲ್ಲ, ಕಿರಾಣಿ ತರೋದನ್ನು ನಿಲ್ಲಿಸೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವ್ರ ಮನೇಲಿ ಒಂದು ಹಸು ಇತ್ತಂತೆ. ಆ ಹಸು 2 ಲೀಟ್ರ್ ಹಾಲು ಕೊಡ್ತಿತ್ತಂತೆ. 5 ಜನ ಮಕ್ಕಳು, ಅಪ್ಪ ಅಮ್ಮ 7 ಜನ, ಪ್ರತಿದಿನ 2 ಲೀಟ್ರ್ ಹಾಲು ಕುಡಿದು 1 ವರ್ಷ ಜೀವನ ಸಾಗಿಸಿದ್ರಂತೆ. 1 ವರ್ಷ ಊಟಕ್ಕೆ ಅನ್ನ ಇಲ್ಲ, ಗಂಜಿ ಇಲ್ಲ, ಹಾಲು ಕುಡಿದು ಹೊಟ್ಟೆ ತುಂಬ ನೀರು ಕೊಡೋದು. ಒಂದೊಂದು ದಿನ ಏನಾದರೂ ಆಕಳ ಹಾಲು ಕುಡಿದು ಬಿಟ್ಟಿದ್ರೆ, ಮಕ್ಕಳು ಏನಾದರೂ ಅಕಸ್ಮಾತ್ ಹಾಲು ಕುಡಿದು ಬಿಟ್ಟಿದ್ರೆ ಮಕ್ಕಳು ಅವತ್ತು ಉಪವಾಸನೇ ಇರಬೇಕು. ಅದನ್ನು ತೋರಿಸ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ನೀರು ಕುಡದೆ ದಿನ ದೌಡ್ತಿದ್ರಂತೆ. ಅಷ್ಟು ಕಷ್ಟ. ಹಿಂಗೂ ಆ ಹುಡುಗನಿಗೆ ಸ್ವಲ್ಪ ವಯಸ್ಸಾಯಿತು. 6ನೇ ವಯಸ್ಸಿಗೆ ಹುಡುಗ ಬಂದ. ಅವನು ಕರ್ಕೊಂಡು ಹೋಗಿ ಊರೊಳಗಡೆ ಇರೋ ಗೌರ್ನಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದರು. ಉದ್ಭವ್ ಭರಲಿ ಅಂತ ಅವನ ಹೆಸರು. ಆದರೂ ನೆನ್ಪಿಟ್ಕೊಳ್ಳಿ.
ಉದ್ಭವ್ ಬರಲಿ. ಗೌರ್ನಮೆಂಟ್ ಸ್ಕೂಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿದರು. ಸುಮಾರು 60-70 ಮಕ್ಕಳಿದ್ರು. ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಚಾಲೂ ಮಾಡಿದರು. 1ನೇ ಕ್ಲಾಸ್ ಪಾಠ ಹೆಂಗಿರುತ್ತೆ ಸ್ವರ್ಗ. ನೀವು ಸುಮ್ಮನೆ ಸುಳ್ಳು ಹೇಳಿದ್ರಿ ನೀವು ಇಲ್ಲಿ ಕಾಲೇಜಿನಲ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ. ಏನು ಚೆನ್ನಾಗಿರ್ತದೆ ಹೇಳಿ? ಅಲ್ಲಿಗಿಂತ ಚೆನ್ನಾಗಿರುತ್ತಾ? ಖರೆ ಹೇಳಿ. ಇಲ್ಲಿಗಿಂತ PUC ಚಲೋ ಇತ್ತಿಲ್ಲೋ? PUCಗಿಂತ ಹೈಸ್ಕೂಲ್ ಚಲೋ ಇತ್ತಿಲ್ಲೋ? ಹೈಸ್ಕೂಲ್ಗಿಂತ ಪ್ರೈಮರಿ ಸ್ಕೂಲ್ ಅಂದರೆ ಸ್ವರ್ಗ ಅದು. ಅಲ್ಲಿ ನಾವು ಏನು ಮಾಡೇವು ನಮಗೂ ಗೊತ್ತಿಲ್ಲ. ಮತ್ತು ನಮ್ಮ ಸರ್ ಮೇಡಮ್ ಏನು ಕಲಿಸಿದಾರೋ ನಮಗೆ ಗೊತ್ತೇ ಇಲ್ಲ. ನಿಮ್ಗೆ ಯಾರಾದರೂ ಪ್ರೈಮರಿ ಸ್ಕೂಲಲ್ಲಿ ಕಲಿಸಿದ ಪಾಠದ ಪ್ರಶ್ನೆಗೆ ಉತ್ತರ ನೆನಪಿದೆಯಾ? ಆದರೂ ಪ್ರೈಮರಿ ಸ್ಕೂಲ್ ಟೀಚರ್ ಹೆಸರು ಹೇಳ್ತಿದ್ದಂಗೆ ಹೆಂಗೆ ಎದೆ ಒಳಗಡೆ ಭಾವ ಬರುತ್ತೆ ನೋಡಿ. ದಟ್ ಈಸ್ ಎಜುಕೇಷನ್. BF ಸ್ಕಿನ್ನರ್ ಅವ್ರು ಹೇಳಿದ ಮಾತಿದು. ಆಫ್ಟರ್ ಫರ್ಗೆಟಿಂಗ್ ಆಲ್ ದ ಥಿಂಗ್ಸ್ ವಿಚ್ ವಿ ಲರ್ನ್ ಫ್ರಮ್ ದ ಟೀಚರ್ಸ್ ಇನ್ ದ ಸ್ಕೂಲ್, ವಾಟ್ ವಿ ರಿಮೆಂಬರ್, ದಟ್ ಈಸ್ ಎಜುಕೇಷನ್. ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಏನು ನೆನಪುಳಿಯುತ್ತದೆಯೋ ಅದೇ ಶಿಕ್ಷಣ. ಶಾಲೆಗೆ ಸರ್ ಕಲಿಸ್ತಾರಲ್ಲ ಅದು ಶಿಕ್ಷಣ. ಅದು ಶಿಕ್ಷಣ. ನೀವು ಹ್ಞೂ ಅಂತಿರೋ ಹ್ಞೂ ಅನ್ನಲೇಬೇಕು. ಯಾಕೆಂದರೆ ದಟ್ ಈಸ್ ಎಜುಕೇಷನ್ ಅಲ್ಲ. 1ನೇ ಕ್ಲಾಸಿಗೆ ಸೇರಿಸಿದ್ರು. ಹುಡುಗ ಭಾಳ ಶಾಣೆ ಇದ್ದ, ಆದರೆ ಬಡವ ಇದ್ದ. ಬೇರೆ ಹುಡುಗರ ಜೊತೆ ದಿನ ಸ್ಕೂಲಲ್ಲಿ ಕೂಡ್ತಿದ್ದ, ಪಾಠ ನಡೀತಿತ್ತು, ಹಂಗೂ ಹಿಂಗೂ ಮುಗೀತು. 1 ವರ್ಷ ಮುಗೀತು. ಈಗ ಅವ 2ನೇ ಕ್ಲಾಸ್. 2ನೇ ಕ್ಲಾಸಲ್ಲಿ ಒಂದಿನ ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಮ್ಯಾಥಮೆಟಿಕ್ಸ್ ಕ್ಲಾಸ್. ಟೀಚರ್ ನೋಡ್ರು ಈ ಕಡೆ ನೋಡ್ರು ಅಂತ ಒಂದು ಲೆಕ್ಕ ಹೇಳ್ತಾ ಇದ್ದಾರೆ. ಇನ್ನೂ ಟೀಚರ್ ಬೋರ್ಡ್ ಮೇಲೆ ಪ್ರಾಬ್ಲಮ್ ಬರೆದಿಲ್ಲ. ಈ ಹುಡುಗ ಸ್ಲೇಟ್ ಇಟ್ಕೊಂಬಂದ. ಟೀಚರ್, ಐ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಬ್ಲಮ್ ಅಂದ. ಟೀಚರ್ ಹೆಂಗಾಗಿರ್ಬೇಕು ಹೇಳಿ? 2ನೇ ಕ್ಲಾಸ್ ಯಾರ್? ಓ ಮೈ ಗಾಡ್ ಅಂದರು ಟೀಚರ್. ಹೊಡೀರಿ ಚಪ್ಪಾಳೆ ಎಲ್ಲರೂ ಅಂದರು. ನಿಮಗಲ್ಲ, ಅಲ್ಲಿ ಎಲ್ಲಿ ಅಂದರೆ ಎಲ್ಲಿ? ಲಕ್ಕಿಪುರದ ಸರ್ಕಾರಿ ಶಾಲೆ ಏನು ಅಲ್ಲಿ ಅಂತೆ. ಟೀಚರ್ ಕ್ಲಾಪ್ಸ್ ಹೊಡಿಸಿದ್ರು, ಹೆಡ್ ಮಾಸ್ಟರ್ನ ಕರೆಸಿದ್ರು. ಸರ್ ನೋಡಿ ಸರ್ ಇವನ್ನ ನನಗಿಂತ ಫಾಸ್ಟ್ ಲೆಕ್ಕ ಮಾಡ್ತಾನೆ, ಅಮೇಝಿಂಗ್ ಸರ್ ಅಂದರು. ಹೆಡ್ ಮಾಸ್ಟರ್ ಕೇಳಿದರು, ಉದ್ಭವ ಯಾವ್ಯಾವ ಲೆಕ್ಕ ಬರ್ತವೆ? ಸರ್ ಈ ಪುಸ್ತಕದೊಳಗೆ ಏನೇನು ಅದಾವಲ್ಲ ಎಲ್ಲ ಬರ್ತವೆ ಅಂದರು. ಹೆಡ್ ಮಾಸ್ಟರ್ ನಿಲ್ಲು, ಒಂದು ಸ್ವಲ್ಪ ನೀರು ಕೊಡಿ ಅಂದರು. ನೀರು ಕುಡಿದ್ರು. ಯಾಕೆ ಹೇಳಿ? ಅದು ಹೇಳಬಾರ್ದು. ಹೆಡ್ ಮಾಸ್ಟ್ರಿಗೆ ಭಾಳ ಖುಷಿ ಆಯಿತು. ಆ ಹುಡುಗನ ಆಫೀಸಿಗೆ ಕರ್ಕೊಂಡು ಹೋದರು. 1ನೇ ಕ್ಲಾಸ್ 2ನೇ ಕ್ಲಾಸಿಂದ ಡೈರೆಕ್ಟ್ 3ನೇ ಕ್ಲಾಸಿಗೆ ಪ್ರಮೋಷನ್ ಮಾಡಿದರು. ಹುಡುಗ 3ನೇ ಕ್ಲಾಸ್ನಾಗ ಹೋದ. 3ನೇ ಕ್ಲಾಸ್ ಹುಡುಗರೆಲ್ಲ ಅವನ್ನೇ ನೋಡ್ತಿದ್ರು. 3ನೇ ಕ್ಲಾಸ್ ಒಳಗೂ ಹಾಗೆ, 4ನೇ ಕ್ಲಾಸಲ್ಲೂ ಹಾಗೆ, 5ನೇ ಕ್ಲಾಸಲ್ಲೂ ಹಾಗೆ. ಮ್ಯಾಥಮೆಟಿಕ್ಸ್ ಕ್ಲಾಸ್ ಬಂದರೆ ಕ್ಲಾಸ್ ಟೀಚರ್ ಬೋರ್ಡ್ಗಿಂತ ಮೊದಲು ಹುಡುಗನ ನೋಡೋರು. ಯಾಕೆಂದರೆ ಅವನು ಅಷ್ಟು ಚಂದ ಲೆಕ್ಕ ಮಾಡ್ತಿದ್ದ. ಹುಡುಗ 6ನೇ ಕ್ಲಾಸಿಗೆ ಬರೋದ್ರೊಳಗಡೆ 8ನೇ ಕ್ಲಾಸ್ ಸಿಲೆಬಸ್ನಲ್ಲೆಲ್ಲ ಪರ್ಫೆಕ್ಟ್ ಮ್ಯಾಥಮೆಟಿಕ್ಸಲ್ಲಿ. 8ನೇ ಕ್ಲಾಸಿಗೆ ಪ್ರಮೋಷನ್ ಕೊಟ್ಟರು. ಶಾಲೆಗಲ್ಲ, ಲೈಫಲ್ಲೇ 8ನೇ ಕ್ಲಾಸಿಗೆ ಹೋದ. ಆ ಹುಡುಗ ಅಲ್ಲಿಂದ ಹೈಸ್ಕೂಲ್ಗೆ ಹೋದ. ಪ್ರೈಮರಿ ಸ್ಕೂಲಲ್ಲಿ ಸಿಕ್ಕ ಸ್ಕೋಪು, ಪ್ರೋತ್ಸಾಹ ಹೈಸ್ಕೂಲಲ್ಲಿ ಸಿಗಲಿಲ್ಲ. ಯಾಕೆಂದರೆ ಮೇಷ್ಟ್ರಿಗೆ ತನಗಿಂತ ಮೊದಲು ಅವನು ಲೆಕ್ಕ ಮಾಡೋದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಭರತ್ ಉದ್ಭವ್ ಬರೀತಾರೆ ಪುಸ್ತಕದಲ್ಲಿ. ಅಧ್ಯಾಪಕರಿಗೆ ಅದಕ್ಕೆ ನಾನು ಹಿಡಿಸ್ಲಿಲ್ಲ. ಪ್ರತಿದಿನ ಕ್ಲಾಸಲ್ಲಿ ಬಂದ ತಕ್ಷಣ ಅಧಿಕ ಪ್ರಸಂಗಿ ಅಂತ ಬೈತಿದ್ರಂತೆ. ನನಗಿಂತ ಶಾಣೆ ಇವ ಅಂತಾರೆ. ಕೇಳಿದಿರಿ ಈ ಮಾತ? ಕೇಳಿದ್ದೀರ? ನನಗಿಂತ ದೊಡ್ಡ ಪಂಡಿತಿವ ಅಂತ. ಅಂಥವ್ರ ಹತ್ರ ಪಾಂಡಿತ್ಯ ತೋರಿಸ್ಬಾರ್ದು, ಸುಮ್ಮನೆ ಇದ್ದು ಬಿಡ್ಬೇಕು. ಯಾಕಂದ್ರೆ ಅವ್ರ ತಲೆಯಾಗ ಪಾಂಡಿತ್ಯ. ಒಂದೊಂದು ಸರಿ ಸುಮ್ಮನೆ ಇದ್ದರೆ ಭಾಳ ಮಾತಾಡಿದ ಹಾಗೆ ಆಗುತ್ತೆ. ನಾವು ಮಾತಾಡ್ತೇವಲ್ಲ, ಮಾತಾಡೋದಕ್ಕಿಂತ ಸುಮ್ಮನೆ ಇದ್ದಾಗ ಭಾಳ ಮಾತಾಡಿದ ಹಾಗೆ ಆಗುತ್ತೆ. ಸೈಲೆನ್ಸ್ ಹ್ಯಾಸ್ ಮೋರ್ ಪವರ್. ಆ ಹುಡುಗನ್ನ ಏನೇನೋ ನೆಪ ಹೇಳಿ ಹೊರಗೆ ಹಾಕ್ತಿದ್ರಂತೆ, ಹೊಡಿತಿದ್ರಂತೆ. ಅಂತೂ ಇಂತೂ ಎಲ್ಲ ಕಷ್ಟ ಸಹಿಸ್ಕೊಂಡು ಹುಡುಗ ಬೇರೆಯವ್ರ ಪ್ರೋತ್ಸಾಹದಿಂದ, ಆ ಶಾಲೆಯಲ್ಲಿದ್ದ ಬೇರೆ ಟೀಚರ್ಸ್ ಪ್ರೋತ್ಸಾಹದಿಂದ ಒಳ್ಳೆಯ ಅಭ್ಯಾಸ ಮಾಡಿ ಪಾಸ್ ಆಗ್ತಾನೆ. ಬೇರೆಯವ್ರು ಮಾಡೋ ಅಪಮಾನ, ಬೇರೆಯವ್ರು ಮಾಡೋ ಛೇಡಿಸೋ ಮಾತುಗಳನ್ನೆಲ್ಲ ಕಿವಿಗೆ ಹಾಕ್ಕೊಳ್ಳಾರ್ದೆ ಚೆನ್ನಾಗಿ ಓದ್ತಾನೆ. ಹಂಗೂ ಹಿಂಗೂ ಹೈಸ್ಕೂಲ್ ಮುಗಿಸ್ಕೊಂಡು PUC ಮುಗಿಸ್ಕೊಂಡು ಎಂಜಿನಿಯರಿಂಗ್ ಕಲಿಬೇಕು ಅಂತ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ಅಡ್ಮಿಷನ್ ತಗೋತಾನೆ. ಫಸ್ಟ್ ಇಯರ್ದು ಇಂಜಿನಿಯರಿಂಗ್ ಚೆನ್ನಾಗಾಯಿತು. ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹುಡುಗ ಕಲಿಬೇಕು. ಮನೇಲಿ ಬಡತನ ಹಾಗೇ ಇತ್ತು. ಅಪ್ಪ ಅಂತೂ ಇಂತೂ ಅದು ಇದು ಮಾಡ್ಕೊಂಡು ನಡೆಸಿ ಮನೇನ ಸಾಕಾಗಿ ಹೋಗಿದ್ರು. ಒಂದು ದಿವಸ ಬ್ಯಾಂಕ್ ಆಫೀಸರ್ಸ್ ಮನೆ ಮುಂದೆ ಬಂದು ನಿಂತಿದ್ದಾರೆ. ಬ್ಯಾಂಕ್ ಆಫೀಸರ್ಸ್ ಗಾಡಿ ಮನೆ ಮುಂದೆ ಬಂತು ಅಂದರೆ ಊರೊಳಗಡೆ ಬದುಕಿದ್ದು
ಅಂಥ ವಾತಾವರಣ ಇರುತ್ತೆ, ಅವಮಾನ ಆಗುತ್ತೆ. ಆಫೀಸರ್ಸ್ ಎಲ್ಲರನ್ನೂ ಹೊರಗಡೆ ಕರೆದ್ರು. ಅಪ್ಪ ಅಷ್ಟೊತ್ತಿಗೆ ಪ್ರಾಣ ಬಿಟ್ಟಿದ್ರು. ಅವ್ವ 5 ಜನ ಮಕ್ಕಳು ಎಲ್ಲರೂ ಬಂದು ನಿಂತಿದ್ದಾರೆ. ಬ್ಯಾಂಕ್ ಆಫೀಸರ್ಸ್ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಒಳಗಡೆ ಬರೆದಿದೆ, ನಿಮ್ಮಪ್ಪ ಮಾಡಿದ ಸಾಲ 18 ಲಕ್ಷ ಆಗಿದೆ. 1 ವಾರದೊಳಗಡೆ ನೀವು ಸಾಲ ತುಂಬದೇ ಇದ್ದರೆ ನಿಮ್ಮ ಮನೇನು ಮತ್ತು ಜಮೀನು ಮುಟ್ಟುಗೋಲು ಹಾಕೋತೀವಿ. ಏನು ಮಾಡ್ಬೇಕು ಅವ್ವ, ಏನು ಮಾಡ್ಬೇಕು ಮಕ್ಕಳು? ಅಪ್ಪ ಏನು ಕೆಟ್ಟ ಕೆಲಸಕ್ಕೆ ಲೋನ್ ಮಾಡಿರಲಿಲ್ಲಲ್ಲ. ಈಗ ಬ್ಯಾಂಕ್ನವ್ರು ನೋಟಿಸ್ ಕೊಟ್ಟರು ಅಂತ ಇಮ್ಮಿಡಿಯೇಟ್ ಹೋಗಿ ಕಟ್ಟೋದಕ್ಕೆ ಇವ್ರಿಗೆ ಯೋಗ್ಯತೆಯೂ ಇಲ್ಲಲ್ಲ. ಈ ಮಾತು, ಈ ಪ್ರಸಂಗ ಉದ್ಭವ ಮೇಲೆ ಭಾಳ ಪರಿಣಾಮ ಬೀರ್ತು. ಹುಡುಗ ಡಿಸಿಷನ್ ತಗೊಂಡ, ಏನೂ ಇಲ್ಲ, ನಾನು ಏನೂ ಮಾಡೋದಿಲ್ಲ, ಇನ್ಮೇಲೆ ಕಾಲೇಜಿಗೆ ಹೋಗೋದನ್ನೇ ಬಿಟ್ಬಿಡ್ತೀನಿ ಅಂತ. ಎಂಜಿನಿಯರಿಂಗ್ 2ನೇ ವರ್ಷ ಕಲಿಬೇಕಾದ್ರೇ ಹೇ ಡ್ರಾಪ್ಡ್ ಹಿಸ್ ಎಜುಕೇಷನ್, ಡ್ರಾಪ್ ಔಟ್ ಸ್ಟೂಡೆಂಟ್ ಆದ. ಉದ್ಭವ್ ಘರ್ವಿ ಮನೇಲಿ ಕೂತು ವಿಚಾರ ಮಾಡ್ತಾನೆ. 100 ವಿಚಾರ ತಲೆಯೊಳಗಡೆ ಬರ್ತವೆ. ಕೃಷಿ ಒಳಗಡೆ ಕೆಲಸ ಮಾಡೋಣ ಅಂದರೆ ಇನ್ಕಮ್ ವರ್ಷಕ್ಕೊಂದ್ಸರಿ ಮಾತ್ರ ಬರುತ್ತೆ. ರೈಟ್ ಆರ್ ರಾಂಗ್? ಕಬ್ಬು ಹಾಕಿದರೆ ವರ್ಷಕ್ಕೊಂದ್ಸರಿ ಮಾತ್ರ ಬರುತ್ತೆ. ಇರೋ ಸ್ವಲ್ಪ ಜಮೀನೊಳಗಡೆ ಶ್ರಮ ಹಾಕಿ ದುಡಿದು 18 ಲಕ್ಷ ಬ್ಯಾಂಕಿನ ಸಾಲ ತೀರ್ಸೋದಕ್ಕೆ ಆಗೋದಿಲ್ಲ. ಏನು ಮಾಡಬೇಕು? ಕೊನೆಗೆ ಒಂದು ಐಡಿಯಾ ಬರುತ್ತೆ ಅವನಿಗೆ. ಏನು ಐಡಿಯಾ ಬರುತ್ತೆ ಅಂದರೆ, ಕಡಿಮೆ ಖರ್ಚೊಳಗಡೆ ಹೆಚ್ಚಿಗೆ ಕೆಲಸ ಮಾಡೋ ಯಂತ್ರಗಳ ಸಂಶೋಧನೆ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಎಲ್ಲರಿಗೂ ಹೇಳೋಕೆ ಚಾಲೂ ಮಾಡ್ತಾನೆ. ನೋಡಿ, ಬೇಕಾದ್ರೆ ಒಂದು 6 ತಿಂಗಳೊಳಗಡೆ ನಾನು ಹೊಸ ಇನ್ಸ್ಟ್ರೂಮೆಂಟ್ಸ್ನ ಕಂಡು ಹಿಡಿತೀನಿ. ಆ ಇನ್ಸ್ಟ್ರೂಮೆಂಟಿಂದ ನಾನು ದೊಡ್ಡವನಾಗ್ತೀನಿ, ಸಾಲ ಎಲ್ಲ ತೀರಿಸ್ತೀನಿ. ಯಾವಾಗ ಅವ ಇದನ್ನು ಹೇಳೋದಕ್ಕೆ ಚಾಲೂ ಮಾಡಿದನೋ ಎಲ್ಲರೂ ನಗೋದಕ್ಕೆ ಚಾಲೂ ಮಾಡಿದರು, ಅಪಮಾನ ಮಾಡೋದಕ್ಕೆ ಚಾಲೂ ಮಾಡಿದರು. ಹೊರಗ್ಲವ್ರು ಬಿಡಿ, ಮನೆಯವ್ರೇ ನಕ್ಬಿಟ್ರು. ಹುಚ್ಚ, ಇಂಜಿನಿಯರಿಂಗೇ ಪೂರ್ಣ ಆಗಿಲ್ಲ, ಇವ ಏನೋ ದೊಡ್ಡದು ಕಂಡು ಹಿಡಿದು ಬಿಡ್ತಾನಂತೆ ಅಂತ ಅಪಹಾಸ್ಯ ಮಾಡಿದರು. ಆ ಅಪಹಾಸ್ಯಗಳಿಗೆಲ್ಲ ಕಿವಿ ಕೊಡಲಾರದೆ ಉದ್ಭವ್ ಏನಾದರೂ ಮಾಡಬೇಕು ಅನ್ನೋ ಛಲ ಇಟ್ಕೊಂಡು ಹುಡುಕ್ತಾ ಆಲೋಚನೆ ಮಾಡಬೇಕಾದ್ರೆ ಅವನ ತಲೆಯೊಳಗಡೆ ಒಂದು ಯಂತ್ರ ಕಂಡು ಹಿಡಿಬೇಕು ಅಂತ ವಿಚಾರ ಬರ್ತದೆ. ಪಾಲಿಥಿನ್ ಕವರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಪಾಲಿಥಿನ್ ಕವರ್, ಆ ಕಾಲಕ್ಕೆ ಅಂದರೆ 2009 ಆ ಕಾಲಕ್ಕೆ ಆ ಪಾಲಿಥಿನ್ 8 ಆ ಕವರ್ಗೆ 5 ಲಕ್ಷ ರೂಪಾಯಿದು ಮಷಿನ್ ಬೇಕಾಗಿತ್ತು. ಆ ಕವರ್ನ ಪ್ರಿಪೇರ್ ಮಾಡಬೇಕಾದ್ರೆ ಮಾರ್ಕೆಟ್ ಒಳಗಡೆ, ಮತ್ತು ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲೋ ಒಂದು 2-3 ಮಷಿನ್ ಇತ್ತು. ಈ ಹುಡುಗ ತನ್ನ ಒಳಗಡೆ ಇದ್ದ ಆಲೋಚನಾ ಶಕ್ತಿಯನ್ನು ಹೊರಗೆ ಹಚ್ಚಿ 10 ಪ್ರಯೋಗಗಳನ್ನು ಮಾಡಿ 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಯಂತ್ರವನ್ನು 67,000 ರೂಪಾಯಲ್ಲಿ ತಯಾರಿ ಮಾಡಿ ಮಾರ್ಕೆಟಿಗೆ ತಂದ. ಇಡೀ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗೋಯ್ತು. 5 ಲಕ್ಷ ರೂಪಾಯಿ ಸಿಗೋ ಮಷಿನ್ 67,000 ರೂಪಾಯಿಗೆ ಸಿಗ್ತಾ ಇದೆ. ಎಲ್ಲರೂ ಈ ಹುಡುಗನ ಮನೆ ಮುಂದೆ ಬಂದು ಕ್ಯೂ ಹಚ್ಚಿದ್ರು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಆ ಮಷಿನ್ ರೆಡಿ ಮಾಡೋದಕ್ಕೆ 22,000 ರೂಪಾಯಿ ಖರ್ಚು ಬರ್ತಿತ್ತು. 22,000 ರೂಪಾಯಿ ಖರ್ಚು ಮಾಡಿ 67,000 ರೂಪಾಯಿಗೆ ಮಾರಿ ಮನೆ ಸಾಲ ಎಲ್ಲ ಹುಡುಗ ಮುಟ್ಟಿಸಿದ. ಹೆಂಗಿದೆ ಐಡಿಯಾ? ಐಡಿಯಾಸ್ ರೂಲ್ ದ ವರ್ಲ್ಡ್ ಅಂತ ಒಂದು ಮಾತಿದೆ. ಐಡಿಯಾಗಳು ಜಗತ್ತನ್ನು ಆಳ್ತವೆ. ನಮ್ಮ ತಲೆಯಾಗೂ ಐಡಿಯಾ ಬರ್ತವೆ, ಬಂದು ಹೋಗಿಬಿಡ್ತವೆ. ಅವನ್ನ ನಾವು ಯಾರೂ ತಲೆಯಲ್ಲೇ ಹಾಕ್ಕೊಳ್ಳೋದಿಲ್ಲ. ನೀವು ಬೇಕಾದರೆ ಆಲೋಚನೆ ಮಾಡಿ, ಎಷ್ಟು ಸಾರಿ ನಿಮ್ಮ ತಲೆಯಲ್ಲಿ ಹೊಸ ಐಡಿಯಾ ಬಂದಿರುತ್ತೆ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಏನೇನೋ ಐಡಿಯಾ ಬರುತ್ತೆ. ನಾನು ಓದಿದ್ದೀನಿ, ವಿಜ್ಞಾನ ಹೇಳುತ್ತೆ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 60,000 ಆಲೋಚನೆಗಳು ಬರ್ತವಂತೆ. 60,000 ಥಾಟ್ಸ್. ಅದರ ಒಂದು 10-20 ಹಿಂಗಿರ್ತಾವಲ್ಲ, ಆ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಿದರೆ ಜಗತ್ತನ್ನೇ ನಾವು ಆಡಿಸ್ಬೋದು, ಅಂಥ ಐಡಿಯಾ ಇರುತ್ತೆ. ಆದರೂ ನಾವು ನಮ್ಮ ಕೈಲಿ ಏನಾಗ್ತದೆ ಬಿಡು ಅಂತೀವಿ. ಈ ಹುಡುಗ ಆ ಮಷಿನ್ ಮಾರ್ದ, ಸ್ವಲ್ಪ ಹೆಸರು ಬಂತು, ಸ್ವಲ್ಪ ಕೀರ್ತಿ ಬಂತು. ಒಂದು ಸಾರಿ ರಾಷ್ಟ್ರೀಯ ಉತ್ಪಾದನಾ ಸಂಸ್ಥೆಯವರು ಒಂದು ಎಕ್ಸಿಬಿಷನ್ ಇಟ್ಟಿದ್ರು. ಇವನು ಮಷಿನ್ ತೊಗೊಂಡೋಗಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದ. ಇವನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದ. ಒಬ್ರು ಯಾರೋ ಹಿರಿಯರು ಬಂದು ಇವನ ಹತ್ರ ಮಾತಾಡಿದ್ರು, ನೋಡು ಉದ್ಭವ್, ನೀನು ಇದನ್ನು ಮಾಡಿದ್ದಿಲ್ಲ, ಇಟ್ ಈಸ್ ಟೂ ಗುಡ್, ನನಗೊಂದು ಸಜೆಷನ್ ಕೊಡಬೇಕು ಅನ್ನಿಸ್ತಾ ಇದೆ. ಇಲ್ಲಿವರೆಗೆ ಜಗತ್ತಿನಲ್ಲಿ ದಾಳಿಂಬೆ ಹಣ್ಣನ್ನು ಸುಲಿಯುವ ಮಷಿನನ್ನು ಯಾರೂ ಕಂಡು ಹಿಡ್ದಿಲ್ಲ. ನಾನು ಪುರಾಣದಾಗಿನ ಕತೆ ಹೇಳ್ತಾ ಇಲ್ಲ, ನಡೆದ ಘಟನೆ ಹೇಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣನ್ನು ಸುಲಿಯುವ ಮಷಿನ್ನ ಯಾರೂ ಕಂಡು ಹಿಡ್ದಿಲ್ಲ. ಅಮೇರಿಕಾ ದೇಶದವರು 30 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಯಶಸ್ಸು ಸಿಕ್ಕಿಲ್ಲ. ಯಾಕೆ ನೀನು ಪ್ರಯತ್ನ ಮಾಡಬಾರ್ದು ಅಂದರು. ಅವ ಅಂದ, ಸರ್ 100% ವಿಲ್ ಡೂ ದಟ್, ನನ್ನ ಒಳಗಡೆ ಆ ಪವರ್ ಇದೆ ಅಂದ. ಅವರಂದರು, ರಿಸ್ಕ್ ತೊಗೋಬೇಕಾಗುತ್ತೆ ಕಣೋ. ಏನಂದರು? ಅವ ಅಂದ,
ರಿಸ್ಕ್ ತಗೊಳ್ಳದೇ ಇದ್ದರೆ ಸಕ್ಸಸ್ ಸಿಗುತ್ತಾ ಸರ್? ಯಾರು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರ್ತಾರಲ್ಲ ಅವ್ರು ಮಾತ್ರ ಸ್ಟಾರ್ ಆಗಿ ಶೈನ್ ಆಗೋದಕ್ಕೆ ಸಾಧ್ಯ ಇದೆ. ಅಲ್ಲಿ ಉರಿತಾ ಇದ್ದಾನಲ್ಲ ಸೂರ್ಯ, ಒಳಗಡೆ ಎಷ್ಟು ಉರಿತಾ ಇದೆ ಗೊತ್ತಾ? ನಮಗೆ ಮಾತ್ರ ಪ್ರಕಾಶ ಕಾಣ್ತಾ ಇದೆ, ಒಳಗಡೆ ಇರೋ ಬೆಂಕಿಯ ತಾಪ ಗೊತ್ತಾಗೋದಿಲ್ಲ. ಅವ ಹೇಳಿದ ನಾನು ರಿಸ್ಕ್ ತಗೋತೀನಿ ಸರ್. ರಿಸ್ಕ್ ಅಂದರೆ ಎಂಥ ರಿಸ್ಕ್ ಗೊತ್ತಾ? ಮೊದಲನೇ ರಿಸ್ಕ್, ಅಸ್ಸಾಂ ರಾಜ್ಯದಲ್ಲಿ ದಾಳಿಂಬೆನ ಯಾರೂ ಬೆಳೀತಲೇ ಇರಲಿಲ್ಲ. ಬೆಳೆದ್ರು ಯಾರು ಅಸ್ಸಾಂ ಒಳಗಡೆ ಮಾರ್ತಿರ್ಲಿಲ್ಲ. ಈ ಹುಡುಗನಿಗೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂದರೆ ಒಂದು ದಾಳಿಂಬೆನೂ ಸಿಗ್ತಿರ್ಲಿಲ್ಲ. ಡು ಯು ನೋ ದಾಳಿಂಬೆ? ಗೊತ್ತೈತಿಲ್ಲೋ? ಪಾಪ ಅವನಿಗೆ ಪ್ರಯೋಗ ಮಾಡೋದಕ್ಕೆ 1 kg ದಾಳಿಂಬೆ ತರಬೇಕಾದ್ರೆ 500 ಕಿಲೋಮೀಟ್ರ್ ಜರ್ನಿ ಮಾಡಬೇಕಾಗಿತ್ತಂತೆ. ಕಷ್ಟ ನೋಡಿ, 500 ಕಿಲೋಮೀಟ್ರ್ ಹೋಗಿ ದಾಳಿಂಬೆ ತರೋದು, ಪ್ರಯೋಗ ಮಾಡೋದು. ಎಷ್ಟೇ ಪ್ರಯೋಗ ಮಾಡಿದರೂ ಸಕ್ಸಸ್ಸೇ ಆಗ್ತಿರ್ಲಿಲ್ಲಂತೆ. ದಾಳಿಂಬೆ ಸುಲಿಯೋದಂದ್ರೆ ನಾವು ಸುಲಿತೇವಲ್ಲ ಮನ್ಯಾಗ ಚಾಕು ತೊಗೊಂಡು, ಹಂಗಲ್ಲ. ಅರ್ಧ ಹತ್ತಾಗಿರ್ತಾವೆ, ಅರ್ಧ ಇತ್ತಾಗಿರ್ತಾವೆ. ರೈಟ್ ಆರ್ ರಾಂಗ್? ಅವನೊಂದು ಮಷಿನ್ ಕಂಡು ಹಿಡಿಬೇಕಾ ಅಂಥ ಪ್ರಸಂಗ ಇದೆ. ಪ್ರಯೋಗ ಮಾಡಿ 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 ಬೇಜಾರಾಯಿತು. ಇನ್ನೇನು ಆಗುತ್ತೋ ಇಲ್ವೋ ಅಂತ ಬೇಜಾರಿಂದ ಎದ್ದು ಹೋಗಬೇಕಾದ್ರೆ ಕೆಳಗಡೆ ಬಿದ್ದಿದ್ದು ಒಂದು ದಾಳಿಂಬೆನ ಫುಟ್ಬಾಲ್ ಒದ್ದಂಗೆ ಒದ್ನಂತೆ. ಅದು ದೂರ ಹೋಗಿ ಗೋಡೆಗೆ ಬಡೀತಂತೆ. ಬಡ್ದಿದ್ದ ದಾಳಿಂಬೆ ಇಷ್ಟು ಚಂದ ಬಿಚ್ಚಿತ್ತಂತೆ, ಒಳಗಿನ ಒಂದು ಕಾಳು ಒಡೆದಿರಲಿಲ್ಲಂತೆ. ಮತ್ತು ನೀವು ಒದ್ದೀರಿ ಮನೆಗೆ ಹೋಗಿ, ಹಂಗಲ್ಲ. ಅವ ದಾಳಿಂಬೆ ಒದ್ದ, ಗೋಡೆಗೆ ಹೋಗಿ ಬಡೀತು, ಬಿಚ್ಚಿತು, ಒಂದು ಕಾಳು ಒಡೆದಿರಲಿಲ್ಲ. ತಲೆಯಲ್ಲಿ ಒಂದು ಐಡಿಯಾ ಬಂತು. ಅದೇ ಸೂತ್ರನ ಅನ್ವಯ ಮಾಡಿ ಒಂದು ಹೊಸ ಮಷಿನ್ ಕಂಡು ಮಷಿನ್ ಮಾರ್ಕೆಟಿಗೆ ಬಿಟ್ಟ. ಜಗತ್ತು ವಿಸ್ಮಯ ಆಯಿತು. ಅಷ್ಟೇ ಅಲ್ಲ, ಅಮೇರಿಕ ದೇಶದವರು ಅವನಿಗೆ ಫ್ಲೈಟ್ ಟಿಕೆಟ್ ವಿತ್ ವೀಸಾ ಕಳಿಸಿ ನ್ಯೂಯಾರ್ಕಿಗೆ ಕರೆಸಿ ಜಗತ್ತಿನ ಮೊಟ್ಟ ಮೊದಲ ದಾಳಿಂಬೆ ಸುಲಿಯುವ ಯಂತ್ರ ಕಂಡು ಹಿಡಿದ ವ್ಯಕ್ತಿ ಅಂತ ಸನ್ಮಾನ ಮಾಡ್ತಾರೆ. ಅಮೇರಿಕಾದಲ್ಲಿ ಸನ್ಮಾನ ಮಾಡಿದ ಮೇಲೆ ಭಾರತ ದೇಶದಲ್ಲಿ ಸುದ್ದಿ ಗೊತ್ತಾಗುತ್ತೆ. 2009ರಲ್ಲಿ ಆಗಿನ ರಾಷ್ಟ್ರಪತಿಗಳಾಗಿದ್ದಂತಹ ಯಾರಿದ್ರು 2009ರಲ್ಲಿ ರಾಷ್ಟ್ರಪತಿ? ಶಿವಾಯ ನಮಃ. 2009ರಲ್ಲಿ ಪ್ರತಿಭಾ ಪಾಟೀಲ್, ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರಿದ್ದರು. ಅವರು ರಾಷ್ಟ್ರಪತಿ ಭವನಕ್ಕೆ ಈ ಮನುಷ್ಯನನ್ನು ಕರೆದು ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ ವಿಶೇಷ ವ್ಯಕ್ತಿ ಅಂತ ಗೌರವ ಸಲ್ಲಿಸ್ತಾರೆ. ಆ ಹುಡುಗ ಉದ್ಭವ್ ಬರ್ಲಿ ಈಗ ಮಹಿಳೆಯರು ಮತ್ತು ಕೃಷಿಕರಿಗೆ ಉಪಯೋಗ ಆಗುವಂಥ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿರ್ವಹಣೆ ಮಾಡಬಹುದಾದಂಥ ಸುಮಾರು 40 ಯಂತ್ರಗಳನ್ನು ಸಂಶೋಧನೆ ಮಾಡಿದ್ದಾನೆ. 40 ಯಂತ್ರಗಳ ಪೇಟೆಂಟನ್ನು ತನ್ನ ಹತ್ರ ಇಟ್ಕೊಂಡಿದ್ದಾನೆ. ಅವನಿಗೆ ಕೀನ್ಯಾ ದೇಶದವರು, ಇಥಿಯೋಪಿಯಾದವರು, ಜಕಾರ್ತದವರು, ಟರ್ಕಿಯವರು, ಅಮೇರಿಕಾದವರು ನಮ್ಮ ದೇಶಕ್ಕೆ ಬನ್ನಿ ಸಾರ್, ಈ ದೇಶದಲ್ಲೇ ನೀವು ಇರಿ ಸಾರ್, ನೀವು ಈ ದೇಶದಲ್ಲಿ ಇದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂಬಳ ಕೊಡ್ತೀವಿ, ಜೀವನ ಪರ್ಯಂತ ಸುಖವಾಗಿರೋ ಅನುಕೂಲ ಮಾಡಿಕೊಡ್ತೀವಿ ಅಂತಾರಂತೆ. ಆದರೆ ಉದ್ಭವ್ ಹೇಳ್ತಾನಂತೆ, ನಾನು ನನ್ನ ದೇಶನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಯಾಕೆ ಅಂದರೆ ನನ್ನ ದೇಶ, ನನ್ನ ತಾಯಿ ಎರಡೂ ಒಂದೇ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾನೆ. ಉದ್ಭವ್ ಬರ್ಲಿ ಎಂಥ ಯಂತ್ರಗಳನ್ನ ಕಂಡು ಹಿಡಿದಿದ್ದಾನೆ. 4 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವ ಯಂತ್ರ. ನಿಮ್ಗೆ ಗೊತ್ತಿದೆಯಾ ಬೆಳ್ಳುಳ್ಳಿ ಸುಲಿಯೋದು? ನಿಮಗಂತೂ ಗೊತ್ತಿರೋದಿಲ್ಲ. ನಿಮಗಾದ್ರೂ ಗೊತ್ತಿದೆಯಾ? ಗೊತ್ತಿರೋದಿಲ್ಲ. ಬೆಳ್ಳುಳ್ಳಿ ಸುಲಿರಿ ಅಂದರೆ ಬೆಳ್ಳುಳ್ಳಿ ಜಜ್ಕೊಂಡು ಬರೋರು ಭಾಳ ಜನ ಇದ್ದಾರೆ. ನೀವು ಬೇಕಾದ್ರೆ ಪ್ರೋಗ್ರಾಮ್ ನೋಡಿ, ದೊಡ್ಡ ದೊಡ್ಡ ಪ್ರೋಗ್ರಾಮಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ ಸಾಂಬಾರ್ಗೆ ಯಾರು ಹಾಕ್ತಾರೆ? ಎತ್ತಿ ಮಿಕ್ಸಿಗೆ ಹಾಕಿಬಿಡ್ತಾರೆ ಎಲ್ಲನೂ. ಅದು ಸಾಂಬಾರು ತಿನ್ಬೇಕಾದ್ರೆ ಬರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವ. ಅಕ್ಕಿ ನುಚ್ಚು ಮಾಡೋ ಯಂತ್ರ, ಭತ್ತನ ಬೇರ್ಪಡಿಸಿ ಅಕ್ಕಿ ತಯಾರಿ ಮಾಡೋ ಯಂತ್ರ, ಕಬ್ಬಿನ ಸಿಪ್ಪೆ ಸುಲಿಯೋ ಯಂತ್ರ, 10 ಹಣ್ಣುಗಳನ್ನು ಒಳಗಡೆ ಇರೋ ರಸ ವ್ಯರ್ಥ ಆಗಲಾರದೆ ಜ್ಯೂಸ್ ತಯಾರಿ ಮಾಡೋ ಯಂತ್ರ. ಈ ಎಲ್ಲ ಯಂತ್ರಗಳನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತಯಾರಿಸಿ ಪೇಟೆಂಟ್ನ ತಾನೇ ಇಟ್ಕೊಂಡು ಇಡೀ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅನ್ನೋದನ್ನು ಉದ್ಭವ್ ಬರ್ಲಿ ತೋರಿಸಿಕೊಟ್ಟ ವ್ಯಕ್ತಿ ಆಗಿದ್ದಾರೆ. ಯು ಜಸ್ಟ್ ಗೋ ಟು ಗೂಗಲ್ ಆರ್ ಯೂಟ್ಯೂಬ್, ಜಸ್ಟ್ ಸರ್ಚ್ ಉದ್ಭವ್ ಬರ್ಲಿ ಅಂತ ಹೊಡೆದು ನೋಡಿ, ಆತನ ಬಗ್ಗೆ ದೊಡ್ಡ ಹಿಸ್ಟ್ರೀಸೇ ಬರುತ್ತೆ, ದೊಡ್ಡ ಸ್ಟೋರೀಸೇ ಬರುತ್ತೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವೇನಾದರೂ ಗೆಲ್ಲಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿದ್ರೆ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮ ಒಳಗಡೆ ಇರುವಂಥ ನಕಾರಾತ್ಮಕ ಮನೋಭಾವವನ್ನು, ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಆಲೋಚನೆಯನ್ನು, ನನ್ನಿಂದ ಏನು ಸಾಧ್ಯ ಇದೆ ಅನ್ನೋ ವಿವೇಚನೆಯನ್ನು ತೆಗೆದು ಹೊರಗಡೆ ಹಾಕಬೇಕು. ಡು ಯು ನೋ ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಆನ್ ದ ಅರ್ತ್. ಮನುಷ್ಯನಾದವನಿಗೆ ಅಸಾಧ್ಯ ಅನ್ನೋದು ಇವ್ರು ಹಿಂದೆ ಬಂದು ನಿಂತಿರಲ್ಲ, ಆಗಲ್ಲಿ ನಿಂತಿದ್ರೆ ಅದಕ್ಕೆ ನಿಂತಿರಿ ಇಲ್ಲಲ್ಲ,
ಅಲ್ಲ, ಅವ್ರು ಭಾಷಣ ಮಾಡ್ಬೇಕಾದ್ರೆ ಹಿಂದೆ ನಿಂತಿದ್ರು, ಹಂಗೆ ನಿಂತಿದ್ರಿ? ಇಲ್ಲ, ಥ್ಯಾಂಕ್ ಯು. ಮನುಷ್ಯ ನಿಮ್ಗೆ ತಿಳಿತು ನಾ ಹೇಳಿದ್ದು? ನೀವು ಭಾಳ ಕಡಿಮೆ ನಾನು ದಿನ ಇಂಥವಕ್ಕೆ ಹೋಗ್ತೀನಲ್ಲ, ನಿರೂಪಣೆ ಮಾಡೋರು ಹಿಂದೆ ಬಂದು ನಿಂತ್ರೆ ಬೇರೆ ಬೇರೆ ಸೂಚನೆ ಇರ್ತಾವೆ. 2 ಸರಿ 3 ಸರಿ ಬಂದ್ರೆ ಭಾಷಣ ಮಾಡೋರು ಶಾಣೆ ಇರಬೇಕು, ಇಲ್ಲಾಂದ್ರೆ ಮುಂದೆ ಬೇರೆ ಬೇರೆ ಚಾಲು ಆಕ್ಕವು. ಅವ್ರೇನು ಹಂಗೆ ನಿಂತಿಲ್ಲ ಅಂತ ತಿಳ್ಕೊತೀನಿ. ಲಾಸ್ಟ್ ವರ್ಡ್ಸ್, ಮನುಷ್ಯನಾದವನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಮನುಷ್ಯ ಅಂದರೆ ಸಾಮಾನ್ಯ ಜೀವಿ ಅಲ್ಲ. ಮನುಷ್ಯನೊಳಗಡೆ ಎಂಥ ಶಕ್ತಿ ಇದೆ ಅಂದರೆ ಎವ್ರಿಬಡಿ ಎಲ್ಸ್, ಅದು ಹುಡುಗನೋ ಹುಡುಗಿನೋ ಹಳ್ಳಿನೋ ಪಟ್ಟಣನೋ ಶ್ರೀಮಂತನೋ ಬಡವನೋ, ಇಟ್ ನೆವರ್ ಮ್ಯಾಟರ್ಸ್. ನಮ್ಮೊಳಗಡೆ ಎಷ್ಟು ಎನರ್ಜಿ ಇದೆ ಅಂದರೆ ನಾವು ಏನು ಬೇಕು ಅದನ್ನು ಸಾಧಿಸೋಷ್ಟು ಶಕ್ತಿ ನಮ್ಮೊಳಗಡೆ ಇರುತ್ತೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಬಿಲೀವ್ ಯುವರ್ ಸೆಲ್ಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಯು ವಾಂಟ್. ಬಿಲೀವ್ ಯುವರ್ ಸೆಲ್ಫ್, be not afraid of anything else. The moment you fear, you are dead. The moment you fear, you are dead. ನಿನ್ನನ್ನು ನೀನು ನಂಬು, ನಿನ್ನಲ್ಲಿ ನಿನಗೆ ವಿಶ್ವಾಸವಿರಲಿ. ಲಾಸ್ಟ್ ಬೆಂಚ್ ಗರ್ಲ್ಸ್, ಮುಗಿಸ್ತೀನಿ. ನಿನ್ನಲ್ಲಿ ನಿನಗೆ ವಿಶ್ವಾಸವಿರಲಿ, ನಿನ್ನನ್ನು ನೀನು ನಂಬು. ನಿನಗೆ ಯಾರನ್ನು ಬೇಕೋ ಅವರನ್ನು, ಏನನ್ನು ಬೇಕೋ ಅದನ್ನು, ಹೇಗೆ ಬೇಕೋ ಹಾಗೆ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇದೆ. ಅಂಜಿದ ಕ್ಷಣ ನೀನು ಜೀವಚ್ಛವ. ಯಾವ ಕಾರಣಕ್ಕೂ ಹೆದರಬೇಡ. ಜಗತ್ತಿನಲ್ಲಿ ಏನು ಬೇಕೋ ಅದನ್ನೆಲ್ಲ ಸಾಧಿಸುವ ಸಾಮರ್ಥ್ಯವನ್ನು ಭಗವಂತ ನಿನ್ನೊಳಗಡೆ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಈ ಜಗತ್ತು ಅಂದರೆ ಸಾಧಕರ ರಂಗ. ಇದು ಇಲ್ಲಿ ಎಲ್ಲರಿಗೂ ಕಿಮ್ಮತ್ತಿರೋದಿಲ್ಲ. ಗೆದ್ದವರನ್ನು ಮಾತ್ರ ಸಮಾಜ ಪುರಸ್ಕರಿಸ್ತದೆ, ಗೆದ್ದವರನ್ನು ಮಾತ್ರ ಸಮಾಜ ಕೊಂಡಾಡ್ತದೆ. ಗೆಲ್ಲಬೇಕಾದ ಎಲ್ಲ ಗುಣ ಸ್ವಭಾವ ನಮ್ಮೊಳಗಡೆ ಇರುತ್ತೆ. ಕೀಳರಿಮೆ ಅನ್ನೋದು ಒಳಗಡೆ ಬಂತು ಅಂದರೆ ನಾವು ಯಾವತ್ತೂ ಗೆಲ್ಲೋದಕ್ಕಾಗೋದಿಲ್ಲ. ಮುನ್ನುಗ್ಗೋ ಛಲ ಇರಬೇಕು. ಬಡತನ ಅನ್ನೋದು ಅದು ಒಂದು ಅನುಕೂಲ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಉದ್ಭವ್ ಬರಲಿ, ಊಟ ಮಾಡೋದಕ್ಕೆ ಅನ್ನ ಇರಲಿಲ್ಲ, ಇಡೀ ದಿನ ಹಾಲು ಕುಡಿದು ನೀರು ಕುಡಿದು ಬದುಕ್ತಾ ಇದ್ದ ವ್ಯಕ್ತಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಸನ್ಮಾನ ಸ್ವೀಕರಿಸ್ತಾನೆ ಅಂದರೆ ಮರಡಿ ಮಠದ ಕಾಲೇಜಲ್ಲಿ ಓದೋರು ಯಾಕೆ ಸಾಧನೆ ಮಾಡಬಾರ್ದು? ರೈಟ್ ಆರ್ ರಾಂಗ್? ಸರಿನೋ ತಪ್ಪು? ಅಸಾಧ್ಯ ಅನ್ನೋ ಆಲೋಚನೆನ ತಲೆಯಿಂದ ಕಿತ್ತು ಯಾರು ಹೊರಗಡೆ ಹಾಕ್ತಾರೋ, ಗೆಲ್ತೀನಿ ಅನ್ನೋ ಭರವಸೆನ ಇಟ್ಕೊಂಡು ಯಾರು ಮುನ್ನುಗ್ತಾರೋ ಅವರನ್ನು ಸೋಲಿಸೋ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಇಟ್ ಈಸ್ ಯುವರ್ ಟೈಮ್. ಈಗ ನೀವು ಒಳ್ಳೆ ಟೈಮಲ್ಲಿದ್ದೀರಿ. ನಿಮಗೆ ಫಾರ್ಚುನೇಟ್, ನಿಮ್ಮ ತಂದೆ ತಾಯಿ ಡಿಗ್ರಿ ಕಲಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಜ್ಞಾನ ಸಂಪಾದನೆಯನ್ನು ಮಾಡಿ, ನಿಮ್ಮ ಯೋಗ್ಯತೆ, ನಿಮ್ಮ ಕೌಶಲ್ಯ, ನಿಮ್ಮ ಸಾಮರ್ಥ್ಯ ಏನಿದೆಯೋ ಅಂಥದ್ದೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಮುನ್ನುಗ್ಗೋದನ್ನು ಪ್ರಾರಂಭ ಮಾಡಿ. ಈಗ ನೋಡಿ, ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆಯಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದು ಕುಲಸಚಿವರು ಗೊತ್ತಾ ನಿಮಗೆ ಯಾರು ಅಂತ? ಶ್ರೀಯುತ ಸಂತೋಷ್ ಕಾಮಗೌಡ್ ಅವರು. ಇಲ್ಲೇ ಕಬ್ಬೂರು, ಸಣ್ಣ ಹಳ್ಳಿ, ಒಂದು ಸಣ್ಣ ಹಳ್ಳಿ ಊರೊಳಗಡೆ, ಅದೇ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬಿಗಿನಿಂಗಲ್ಲಿ ಪೋಸ್ಟ್ ಆಫೀಸಲ್ಲಿ ಜಾಬ್ ತಗೊಂಡು KAS ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಒಳ್ಳೆ ಹೆಸರು ಮಾಡಿದ್ದಾರೆ. ಈಗ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿದ್ದಾರೆ. ಅವ್ರನ್ನ ಹೋಗಿ ಕೇಳಿ ನೋಡಿ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ಅವ್ರು ಹೇಳ್ತಾರೆ, ಪ್ರಯತ್ನ ಅಷ್ಟೇ. ಅದನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಯಾವುದು ಸೂತ್ರ ಇಲ್ಲ. ಜಾದೂ ಮಾಡಿ ಮಂತ್ರ ಮಾಡಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದರೆ ಗೆಲುವು 100ಕ್ಕೆ 100 ಸಿಕ್ಕೇ ಸಿಗುತ್ತೆ. ಕುರುಡ್ರು, ಕುಂಟ್ರು, ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು, ಅಪ್ಪ ಇಲ್ಲದೆ ಇರೋರು, ಅಮ್ಮ ಇಲ್ಲದೆ ಇರೋರು, ದುಡ್ಡು ಇಲ್ಲದೆ ಇರೋರು, ಬಟ್ಟೆ ಇಲ್ಲದೆ ಇರೋರು, ಹೊಟ್ಟೆಗೆ ಅನ್ನ ಇಲ್ಲದೆ ಇರೋರು ಸಾಧನೆ ಮಾಡಿದ್ದಾರೆ ಅನ್ನೋದೇ ನಿಜ. ಆದರೆ ನಾನು ಯಾಕೆ ಸಾಧಿಸಬಾರ್ದು ಅಂತ ಆಲೋಚನೆ ಮಾಡಬೇಕು. ಸಮಯ ಇದೆಯಲ್ಲ, ಸಮಯ ಬಹಳ ಬೇಗ ಉರುಳುತ್ತಿರ್ತದೆ. ನೀವೇ ಹೇಳಿದ್ರಲ್ಲ, ಯಾರು ನಗ್ತಾ ನಗ್ತಾ ಹೇಳಿದ್ರಿ, 3 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ. ನೀವು ಹಾಗೆ ಇರಿ, 100 ವರ್ಷ ಹೋಗಿದ್ದು ಗೊತ್ತಾಗೋದಿಲ್ಲ. ಅವಾಗ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಕರ್ಕೊಂಡು ಹೋಗೋದಂದ್ರೆ ಗೊತ್ತಿದೆಯಾ? ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಇನ್ನೊಂದು 5 ವರ್ಷ ಇರ್ತೀನಿ ಅಂದರೆ ಬಿಡ್ತಾರಾ? ಬಿಡಲ್ಲ. ಟೈಮ್ಗೆ ಅಂಥದ್ದೊಂದು ಪವರ್ ಇದೆ. ಇಟ್ ನೆವರ್ ವೇಟ್ಸ್ ಫಾರ್
ಎನಿಬಡಿ ಎಲ್ಸ್? ಸಮಯ ಕಳೆದು ಹೋಗೋದಕ್ಕಿಂತ ಮುಂಚೆ ಸಾಧನೆ ಮಾಡಬೇಕು. ಪ್ಲೀಸ್, ನನಗೆ ನಿಮ್ಮನ್ನು ನೋಡಿದರೆ ಅನಿಸ್ತಾ ಇದೆ, ಮಧ್ಯಮಸ್ಥ ಕುಟುಂಬದಿಂದ ಬಂದವರು ಹಾಗೆ ಇದ್ದೀರಿ. ನಿಮ್ಮ ಕುಟುಂಬದ ಬಗ್ಗೆ, ತಂದೆ ತಾಯಿ ಬಗ್ಗೆ ಒಂದು ಒಳ್ಳೆ ಕಲ್ಪನೆಯನ್ನು ಇಟ್ಕೊಳ್ಳಿ. ಏನಾದರೂ ಸಾಧನೆ ಮಾಡಿ, ಇಂಥದ್ದೊಂದು ಕನಸು ಇಟ್ಕೊಳ್ಳಿ. ಒಂದು ರೆಡ್ ಲೈಟ್ ಕಾರಲ್ಲಿ ನೀವು ಬರಬೇಕು, ನಿಮ್ಮ ಅಪ್ಪ ಅಮ್ಮನ ಅದರೊಳಗಡೆ ಕೂಡಿಸ್ಬೇಕು, ಊರು ಜನ ಎಲ್ಲ ನಿಮ್ಮ ರೆಡ್ ಲೈಟ್ ಕಾರ್ ನೋಡಿ ನಿಮ್ಮ ಅಪ್ಪ ಅಮ್ಮನ ಚಪ್ಪಾಳೆ ತಟ್ಟಬೇಕು. ಅಂಥದ್ದೊಂದು ಕನಸು ಇಟ್ಕೊಳ್ಳಿ. ಮತ್ತಿದೇನು ಅಸಾಧ್ಯ ಇಲ್ಲ. 1 ವರ್ಷ 2 ವರ್ಷ ಸತತ ಪರಿಶ್ರಮ ಹಾಕಿದರೆ, ಮುಂದುವರೆಸುವ ಸ್ವಯಂ ಶಿಸ್ತಿದ್ರೆ, ನಿಮ್ಮ ಬಗ್ಗೆ ನಿಮ್ಗೆ ಅರಿವಿದ್ರೆ, ನಿಮ್ಮ ವೀಕ್ನೆಸ್ ಏನು ಅಂತ ನಿಮ್ಗೆ ಗೊತ್ತಿದ್ರೆ, ಡೆಫಿನೆಟ್ಲಿ ಯು ವಿಲ್ ಬಿ ಹೀರೋಸ್, ಯು ವಿಲ್ ಬಿ ಹೀರೋಯಿನ್ಸ್. ಅಂಥ ಶ್ರದ್ಧೆ, ಅಂಥ ಮನಸ್ಥಿತಿ, ಅಂಥ ವಿಶ್ವಾಸ, ಅಂಥ ಆತ್ಮವಿಶ್ವಾಸ ನಿಮ್ಮದೆಲ್ಲ ಆಗಲಿ ಅಂತ ಆಶಿಸಿ, ಇಂಥ ಒಳ್ಳೆಯ ಕಾಲೇಜಿನಲ್ಲಿ ನೀವೆಲ್ಲ ಕಲಿತಾ ಇದ್ದೀರಿ. ಪೂಜ್ಯಪಾದ ಸ್ವಾಮೀಜಿಯವರ ಆಶೀರ್ವಾದ ಇದೆ. ಒಳ್ಳೆ ಪವಿತ್ರ ಭಾವನೆಯಿಂದ ಈ ಸಂಸ್ಥೆ ಕಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಸುವರ್ಣ ಮಹೋತ್ಸವದ ನೆನಪುಗಲ್ಲೊಂದು ಶಾರದಾದೇವಿ ಮಂದಿರ ಕಟ್ಟಿದ್ದಾರೆ. ಎಷ್ಟು ಸುಂದರ ಶಾರದಾದೇವಿ ಮಂದಿರ ಇದೆ. ಕಾಲೇಜ್ ಒಳಗಡೆ ಬರಬೇಕಾದ್ರೆ ಒಂದು ಸರಿ ನೀವು ನಮಸ್ಕಾರ ಮಾಡಿ, ನನ್ನ ಒಳಗಡೆ ಇರೋ ಎಲ್ಲ ನೆಗೆಟಿವ್ ಥಾಟ್ಸ್ ಹೊರಗಡೆ ಹೋಗಲಿ, ನಾನು ಒಳ್ಳೆ ಜ್ಞಾನ ಸಂಪಾದನೆ ಮಾಡಲಿ ಅಂತ ಆಶಯ ಇಟ್ಕೊಂಡು ಬಂದರೆ, ಕಾಲೇಜ್ ಎನ್ವೈರ್ನ್ಮೆಂಟ್ ಹೆಂಗಿದೆ ನೋಡಿ, ಮಠದಕ್ಕಿಂತ ಸುಂದರ ಇದೆ. ಯು ಆರ್ ವೆರಿ ಲಕ್ಕಿ ಟು ಲರ್ನ್ ಹಿಯರ್. ಒಳ್ಳೆ ಲೆಕ್ಚರ್ಸ್ ಇದ್ದಾರೆ, ಒಳ್ಳೆ ಪ್ರಿನ್ಸಿಪಲ್ ಇದ್ದಾರೆ. ಎಷ್ಟು ಒಳ್ಳೆ ಪ್ರಿನ್ಸಿಪಲ್ ರೀ. ಪ್ರಿನ್ಸಿಪಲ್ ಇದ್ದವ್ರು ಹಿಂಗಿರೋದಿಲ್ಲ, ಇಷ್ಟು ವಿನೀತ ಇರೋದಿಲ್ಲ. ನಿಮ್ಮ ಪ್ರಿನ್ಸಿಪಲ್ ಎಷ್ಟು ವಿನೀತ ಇದ್ದಾರೆ. ನಾನು ಅಂದೆ ಅವ್ರಿಗೆ, ನಿಮ್ದು ಯಾವ್ರು ಮೇಡಮ್ ಅಂತ ಕೇಳಿದೆ. ಅವ್ರು ಹೇಳಿದರು, ನೀವು ಇಷ್ಟು ಚಂದ ಮಾತಾಡ್ತಿರಲ್ಲ, ಇದಕ್ಕೆ ಕಾರಣ ಏನು ಅಂತ. ಅವ್ರು ಹೇಳಲಿಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ನಾಲೆಜ್ ಇದ್ದರೆ ಅಂಥ ವಿನೀತ ಸ್ವಭಾವ ಬರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಹಿರಿಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಷ್ಟು ಒಳ್ಳೆಯವರಿದ್ದಾರೆ. ಇದ್ರದ್ದು ಲಾಭ ನೀವು ತಗೋಬೇಕು. ಇದರ ಲಾಭ ತಗೊಂಡು ನೀವು ಬೆಳೀಬೇಕು, ಎತ್ತರಕ್ಕೆ ಏರಬೇಕು ಅಂತ ಆಶಿಸಿ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.